ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಚಂ ಬಹುಮದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುಸ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವಿ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ನ ಮಾಂ ಕರ್ಮಾಣಿ ಲಿಂಪಂತಿ ನ ಮೇ ಕರ್ಮಫಲೇ ಸ್ಪೃಹಾ ಇತಿ ಮಾಂ ಯೋ ಅಭಿಜಾನಾತಿ ಕರ್ಮಭಿಃ ನ ಸಪದ್ಯತೆ. ಅವನು ಕರ್ಮಭಿಃ ಹೆಣ್ಣೆಡೆದು ಬಹುವಚನ ಉಪಯೋಗಿಸಿದ್ರಿಂದ ಎಷ್ಟೇ ಕರ್ಮಗಳಾಗಿದ್ದರೂ ಕೂಡ ಬಹು ಕರ್ಮಗಳು, ಬಹು ಅಂದರೆ ದೊಡ್ಡದು, ಎಂಥ ಕರ್ಮಗಳು ಮಾಡಿದರೂ ಕೂಡ ಅವನಿಗೆ ಬಂಧನ ಇಲ್ಲ. ಅಭಿಜಾನಾತಿ ಅಂತ ಹೇಳಿದ್ರಿಂದ ಅಪರೋಕ್ಷ ಜ್ಞಾನಿ ಆಗ್ತಾನೆ ಅಂತ ಅರ್ಥ. ಇತಿ ಮಾಂ ಯೋ ಅಭಿಜಾನಾತಿ, ಈ ರೀತಿ ತಿಳುವಳಿಕೆ ನಮಗೆ ಅಪರೋಕ್ಷ ಜ್ಞಾನಕ್ಕೆ ಸಾಧನ. ಅತಏವ ನಮಾಂ ಕರ್ಮಾಣಿ ಲಿಂಪಂತಿ ಇತಶ್ಚ ನ ಲಿಂಪಂತಿ ಇತ್ಯಾಹ ಮೇ ಕರ್ಮಫಲೇ ಸ್ಪೃಹಾ ಇಚ್ಛಾ ಮಾತ್ರಂತು ಅಸ್ತಿ ನತು ತತ್ರ ಅಭಿನಿವೇಶಃ ತಚ್ಚೋಕ್ತಂ. ಆಕಾಂಕ್ಷನ್ನಪಿ ದೇವೋಸೌ ನೆಚ್ಯತೆ ಲೋಕವತ್ಪರಃ ನಹಿ ಆಗ್ರಹಸ್ತಸ್ಯ ವಿಷ್ಣೋಃ ಜ್ಞಾನಂ ಕಾಮೋ ಹಿ ತಸ್ಯ ತು ಇತಿ. ಆಕಾಂಕ್ಷನ್ನಪಿ, ದೇವರಿಗೆ ಸೃಷ್ಟಿಯಾದಿನ ಮಾಡೋ ಅಪೇಕ್ಷೆ ಇದೆ, ಆದರೆ ಫಲದ ಅಪೇಕ್ಷೆ ಇಲ್ಲ. ಇಚ್ಛೆ ಯಾಕಿರಬೇಕು? ಇಚ್ಛೆ ಇದ್ರೆ ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಅಂತಾಗಿದೆ. ಪರಮಾತ್ಮ ಸಂಕಲ್ಪವನ್ನು ಮಾಡ್ತಾನೆ ಹೊರತು ನಾವು ಫಲ ಸಂಕಲ್ಪ ಮಾಡ್ತೇವೆ, ಅವರು ಕರ್ಮ ಸಂಕಲ್ಪ ಮಾಡ್ತಾನೆ ಅಷ್ಟೇ ಹೊರತು ಬೇರೆ ಅಲ್ಲ. ಫಲಕ್ಕಾಗಿ ಕರ್ಮ ಸಂಕಲ್ಪ ಆಗಬಾರ್ದು, ಕರ್ಮಕ್ಕಾಗಿ ಕರ್ಮ, ಫಲ ಅದೇ ಬರುತ್ತೆ. ದೇವರು ಕೊಡ್ತಾರೆ, ಫಲ ಅವನೇ ಕೊಡ್ತಾರೆ, ದೇವರೇ ಅದು ಕೊಟ್ಬಿಟ್ರೆ ಸಾಕು. ಕರ್ಮ ಮಾಡಿದರೆ ಕೆಲಸ ಮಾಡಿದ್ರೆ ಸಂಬಳ ಕೊಡಲೇಬೇಕಲ್ಲ, ಹಾಗೆ. ನ ಚ ಕೇಚಿನ್ ಮುಕ್ತ ಭವಂತೀತಿ ಕ್ರಮೇಣ ಸರ್ವಮುಕ್ತಿ ತಥಾ ಹಿ ಶ್ರುತಿ. ನ ಚ ಕೇಚಿನ್ ಮುಕ್ತ ಭವಂತೀತಿ ಕ್ರಮೇಣ ಸರ್ವಮುಕ್ತಿ. ಒಂದು ಪ್ರಶ್ನೆ ಬಂತು, ಈ ಮುಕ್ತರಾಗ್ತಾ ಹೋಗ್ಬಿಟ್ರೆ ಎಲ್ಲರೂ ಮುಕ್ತರಾದ ಮೇಲೆ ಏನಿಲ್ಲ, ಸೃಷ್ಟಿ ಕೆಲಸನೇ ಇಲ್ಲ, ನಿಂತೋಗುತ್ತೋ ಅಂತ ಕೇಳಿದ್ರೆ ಇಲ್ಲ. ತಥಾ ಹಿ ಶ್ರುತಿ. ಜ್ಞಾತ್ವಾ ತಮೇನಂ ಮನಸಾ ಹೃದಾ ಚ ಭೂಯೋ ನ ಮೃತ್ಯುಂ ಉಪಯಾತಿ ವಿದ್ವಾನಿತಿ ಕಥಂ ವಾ ಇತ್ಯನಂತ ಇತ್ಯನಂತವತಿಥಿ ಹೋವಾಚ ಇತಿ. ಜ್ಞಾತ್ವಾ ತಂ ಏನಂ ಮನಸಾ ಹೃದಾ ಚ ಭೂಯೋ ನ ಮೃತ್ಯುಂ ಉಪಯಾತಿ ವಿದ್ವಾನ್. ಏನಂ ಜ್ಞಾತ್ವಾ ಅಂತ ಪರಮಾತ್ಮನನ್ನು ತಿಳಿದು ಮನಸ್ಸಿಂದ ತಿಳಿಬೇಕು ಅಂದರೆ ಅವಬೋಧನ, ಅರ್ಥ ಮಾಡಿಕೊಡ್ಬೇಕು. ಹೃದಯ ಅಂದರೆ ಉಪಾಸನೆ ಮಾಡಬೇಕು. ಮನಸ್ಸ ಅಂಬೋದು ಚಿಂತನೆಗೆ, ಹೃದಯ ಅಂಬೋದು ಉಪಾಸನೆಗೆ. ಅಂಥವನು ನ ಭೂಯ ಮತ್ತೊಮ್ಮೆ ಮೃತ್ಯುಂ, ಮತ್ತೊಮ್ಮೆ ಸಾವಿಲ್ಲ ಅಂದರೆ ಏನರ್ಥ? ಹುಟ್ಟು ಸಾವುಗಳ ಸಂಸಾರಕ್ಕೆ ಬರೋದಿಲ್ಲ ಅಂತ. ಇದು ಸಾಧನೆ. ಕಥಂ ವನ್ಯಂ ಉಪಯಾತಿ ವಿದ್ವಾನಿತಿ. ಕಥಂ ವಾ ಇತ್ಯನಂತ, ಇಲ್ಲಿ ಕಥಂ ಶಬ್ದಕ್ಕೆ ಏನರ್ಥ ಅಂದರೆ ವಾ ಇತ್ಯನಂತ ವದಿತಿ ಹೋವಾಚ. ಅನಂತರಿರೋದ್ರಿಂದ ಎಂದೂ ಕೂಡ ಏನಾಗೋದಿಲ್ಲ, ಸೃಷ್ಟಿ ಮುಗಿಯೋದೇ ಇಲ್ಲ. ಅನಂತ ಶಬ್ದಕ್ಕೆ ಎಂಥ ಅರ್ಥ? ಮುಗಿದ್ರೆ ಅನಂತ ಆಗೋದೇ ಇಲ್ಲ, ಮುಗಿಯಲಾರದಷ್ಟು ಇರೋದರಿಂದಾಗಿಯೇ ಎಂದೂ ಕೂಡ ಸೃಷ್ಟಿ ಮುಕ್ತಾಯ ಆಗೋದೇ ಇಲ್ಲ. ಮುಕ್ತರಾಗೋದು ನಡೆದೇ ಇದೆ, ಆದರೂ ಕೂಡ ಏನಾಗೋದಿಲ್ಲ, ಸರ್ವ ಸೃಷ್ಟಿ ಇದೆಲ್ಲ ಯಾವ ಕಾಲಕ್ಕೂ ಕೂಡ ಸೃಷ್ಟಿ ನಿಂತು ಹೋಗೋ ಪ್ರಸಂಗ ಬರೋದೇ ಇಲ್ಲ, ಅನಂತವಾದ್ದರಿಂದ. ಹೌದು, ಚಿಂತನೆ ಅಂದರೆ ಅರ್ಥ ಮಾಡಿಕೊಂಡ ಅಷ್ಟೇ, ಚಿಂತನೆ ಮಾಡಿದ್ದಕ್ಕೆ. ಉಪಾಸನೆ ಮಾಡ್ತಾ ಇಲ್ಲ. ಮತ್ತು ಕಾನೂನು ಗೊತ್ತಾಯ್ತು ಅವನಿಗೆ, ಮೋಸ ಮಾಡ್ತಾರೆ, ಉಪಾಸನೆ ಇಲ್ಲ.
ಅರ್ಥ ಆಯ್ತಾ? ತಿಳುವಳಿಕೆ ಇತ್ತು ಎಷ್ಟೋ ಜನ ಹೇಳಿದ ತಿಳುವಳಿಕೆ ಇದ್ದವರೇ ಉಲ್ಲಂಘನೆ ಮಾಡೋದು. ಹೇಳಿದ್ರೆ ಗೊತ್ತ್ರಿ ಅಂತಾನೆ ಏಕಾಶಿ ತಿಂತ ಕೂತಿರ್ತಾನೆ. ಏಕಾಶಿ ಅಂತ ಗೊತ್ತು, ಅದಕ್ಕೆ ನೀವು ಪ್ಲ್ಯಾನ್ ಮಾಡಿದ್ದೆ ಅಂತ ಹೇಳ್ತಾನೆ. ಆ ಟೈಮ್ ಅವ್ರಿಗೆ ಗೊತ್ತು, ಉಪಾಸನೆ ಮಾಡ್ತಾಯಿದ್ದೆ. ಅದೇ ಅಪ್ಲಿಕೇಶನ್, ಪ್ರಾಕ್ಟಿಕಲ್ಲೆಲ್ಲ ಉಪಾಸನೆ, ಇದೆಲ್ಲ ಥಿಯರಿ. ಒಂದು ಬರೀ ಥಿಯರಿಟಿಕಲ್ ಆಪ್ರೇಷನ್ ಮಾಡಿ ಆಪ್ರೇಷನ್ ಸೈಡ್ ಗತಿ ಏನಾಗ್ತದೆ ಅವನು ಗಾಬರಿ ನೋಡಿದ್ರೆ ಓಪನ್ ಗಾಬರಿ ಆಗಿಬಿಡ್ತಾನೆ ಅಷ್ಟೇ. ಅದೆಲ್ಲ ಪ್ರಾಕ್ಟೀಸು ಬರಬೇಕು. ಇವತ್ತು 199 ಪಾಲಲ್ಲಿ ಜ್ಞಾನ ಇಲ್ಲ ಫಸ್ಟ್, ಅದರಲ್ಲಿ 191 ಪಾಲು ಇದಕ್ಕೇನಿಲ್ಲ, ಅಪ್ಲಿಕೇಶನ್ ಇಲ್ಲೇ ಇಲ್ಲ. ಅದು ಹೇಳ್ತಾರಲ್ಲ ಪರೋಪದೇಶ ಪಾಂಡಿತ್ಯಂ ಅಂತ, ಅದು ಉಪಯೋಗ ಇಲ್ಲ. ತಾನು ಅನುಷ್ಠಾನ ಮಾಡಿದ್ರೆ ಮಾತ್ರ ಪ್ರಯೋಜನ. ಕೆಲವರು ಕೇಳಿದವರು ಉಪಾಸನೆ ಉದ್ಧಾರ ಆಗಿಬಿಡ್ತಾರೆ, ಇವನು ಹಾಗೆ ಕೂತಿರ್ತಾರೆ. ಇವ್ರು ಕಮರ್ಷಿಯಲ್ ಇವನು ಹೇಳಿದ ಉಪಾಸನೆ ಅವ್ರು ಸರಿಯಾಗಿ ಮಾಡ್ದ, ಅವನಿಗೆ ಉದ್ಧಾರ ಆಗೋದು. ಅದರಿಂದ ಸಮಸ್ಯೆ ಇಲ್ಲ. ಹಾಂ, ಸೃಷ್ಟಿ ನಿಂತು ಹೋಗುತ್ತಾ ಅಂತ ಪ್ರಶ್ನೆ. ಒಂದಲ್ಲ ಒಂದು ದಿವಸ ನಿಂತು ಹೋಗೋದಿಲ್ಲ. ಯಾಕೆ? ಎಂದು ಮುಗಿಯಲಾರದಷ್ಟು ಜೀವನಿರೋದ್ರಿಂದ ಎಂದು ಮುಗಿಯೋದೇ ಇಲ್ಲ. ಹೌದು, ಇವರು ಅಂದಂತಮಿಸಿ ಹೋಗ್ತಾರಲ್ಲ ಇವರು. ಇನ್ನೂ ನಿತ್ಯ ಸಂಸಾರಿಗಳು ಬೇರೆ ಇರ್ತಾರೆ, ಅದು ಲೋಕ ಬೇರೆ, ಈ ಲೋಕದಲ್ಲಿ ಸೇರಲ್ಲ ಅವರು, ಬೇರೆ ಅವ್ರ ಗುಂಪು ಬೇರೆ ಇದೆ. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಕ್ಷುಭಿಃ ಗುರು ಕರ್ಮೈವ ತಸ್ಮಾತ್ ತ್ವಂ ಪೂರ್ವತರಂ ಕೃತಂ. ಒಂದು ಸ್ವಲ್ಪ ಇದೆ ಅಷ್ಟೆ. ಒಂದು ಅರ್ಥಾನಮೇ ನಾಸ್ತಿತ್ಯಪಿ ವಿಧಿ ಇತಿ ಜೀವಾಭೇದ ನಿವೃತ್ತ್ಯರ್ಥಂ ಮಾಮಿತಿ ವಿಶೇಷಣಂ. ಮಾಮ್ ನಾನು ತಿಳ್ಕೊಬೇಕು ಅಂತ ಹೇಳಿದರೆ, ತಿಳಿಯಲ್ಪಡೋದು ತಿಳ್ಕೊಳ್ಳೋನೇನಾಗಿರಬೇಕು, ಬೇರೆ ಆಗಿರಬೇಕಾದ್ರಿಂದ ಇದರಲ್ಲಿ ಅಭೇದಕ್ಕೆ ಅವಕಾಶವೇ ಇಲ್ಲ. ಜೀವಾಭೇದ ನಿವೃತ್ತ್ಯರ್ಥಂ ಮಾಮಿತಿ ವಿಶೇಷಣಂ. ಅದಾದಮೇಲೆ ಮತ್ತೆ ವಾಪಸ್ಸಿದೆ ಗೀತಾ ಭಾಷ್ಯ. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿಃ. ಇದೇ ರೀತಿ ಹಿಂದೆ ಯಾರ್ಯಾರು ಮುಕ್ತಿ ಬಯಸಿದವರಿದ್ದರೋ ಅವರೆಲ್ಲ ಕೂಡ ಹೇಗೆ ಉಪಾಸನೆ ಹೇಗೆ ಮಾಡಿದರೋ ಈಗ ಮಾಡಿದರೆ ಹೊರತು ಒಬ್ಬ ಟೆಕ್ಸ್ಟ್ ಚೇಂಜ್ ಆಗೋದಿಲ್ಲ. ಇವೆಲ್ಲ ಸಿಲೆಬಸ್ ಚೇಂಜ್ ಆಗ್ಬೋದು, ಅಂದರೆ ಒಂದು ಸ್ಟ್ಯಾಂಡರ್ಡ್ ಬದಲಾಯಿಸೋದಿಲ್ಲ. ಒಂದು ಗ್ರಾಜುಯೇಟ್ ಸ್ಟ್ಯಾಂಡರ್ಡ್ ಬೇರೆ, ಅಂಡರ್ ಗ್ರಾಜುಯೇಟ್ ಸ್ಟ್ಯಾಂಡರ್ಡ್ ಬೇರೆ, PG ಸ್ಟ್ಯಾಂಡರ್ಡ್ ಬೇರೆ. ಆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿ ಸಿಲೆಬಸ್ ಚೇಂಜ್ ಆಗ್ಬೋದು. ಆ ಸಿಲೆಬಸ್ ಕೂಡ ಹೇಗಿರುತ್ತೆ ಮತ್ತೆ ಅದು ಮ್ಯಾಚಿಂಗ್ ಆಗಿರುತ್ತೆ ಹೊರತು ಟೆಕ್ಸ್ಟ್ ಬುಕ್ ಬದಲಾದ ಮಾತ್ರಕ್ಕೆ ಕ್ವಾಲಿಟಿ ಬದಲಾಗಬಾರ್ದು. ಆ ದೃಷ್ಟಿಯಲ್ಲಿ ಇರುತ್ತೆ. ಇದರಿಂದ ನಮ್ಗೆ ಏನಾಯಿತು, ಪ್ರತಿ ಸರ್ತಿನೂ ಇದೇ ರೀತಿ ರಿಪೀಟ್ ಆಗುತ್ತೆ ಆದರೆ ಸೃಷ್ಟಿ ರಿಪೀಟ್ ಆಗುತ್ತೆ. ಅದು ಏನಾಗೋದಿಲ್ಲ, ಎಲ್ಲ ಒಂದೇ ರೀತಿ ಬರಬೇಕು ಅಂತಿಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದೇ ಇರುತ್ತೆ. ಟೆಕ್ಸ್ಟ್ ಬುಕ್ ವ್ಯತ್ಯಾಸ ಇರುತ್ತೆ, ಟೀಚರ್ಸ್ ಚೇಂಜ್ ಆಗೋದು, ಬಿಲ್ಡಿಂಗ್ ಚೇಂಜ್ ಆಗೋದು, ಕೆಲವು ಸಲ ಸ್ವಂತ ಬಿಲ್ಡಿಂಗ್ ಹೋಗ್ಬೋದು, ದೊಡ್ಡ ಬಿಲ್ಡಿಂಗ್ ಹೋಗ್ಬೋದು, ಅವೆಲ್ಲ ಇರುತ್ತೆ. ಬಟ್ ಆ್ಯಸ್ ಸಚ್ ಕೋರ್ಸ್ ಏನಾಗಲ್ಲ, ಬದಲಾಗೋದು. 100% ರಿಪೀಟೇಷನ್ ತಿಳ್ಕೊಬಾರ್ದು. ಬಟ್ ಸೃಷ್ಟಿ ಸ್ಥಿತಿ ಲಯ ಜ್ಞಾನ ನಿಮನ ಜ್ಞಾನ ಬಂಧ ಮೋಟಿ ಪ್ರೋಸೆಸ್ ಹೋಗೋದು ನಿಂತೇ ಇರುತ್ತೆ. ಚಾತುರ್ವರ್ಣ್ಯಂ ಅಂತ ಹೇಳ್ತಾರೆ. ಏಮಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿ. ಹಿಂದಿನ ಎಲ್ಲ ಮೋಕ್ಷೇಚ್ಛೆಗಳು ಕೂಡ ಇದೇ ರೀತಿ ಮಾಡಿದ್ದಾರೆ ಹೊರತು ಬದಲಾವಣೆ ನಾಣ್ಯ ಪಂಥ ಅಯನಾಯ ವಿದ್ಯತೆ. ಯಾವುದಾದ್ರೂ ಒಂದು ಕಲ್ಪದೊಳಗೆ ಜ್ಞಾನ ಇಲ್ಲದೇನೆ ಬರೀ ಕರ್ಮದ ಮುಕ್ತಿ ಕೊಡೋ ಪ್ರಸಂಗ ಬರೋದಾದರೆ ಆ ಬ್ಯಾಚುಲರ್ ಬಿಡುವುದು ಅಂದರೆ ಇಲ್ಲ, ಎಂದು ಚೇಂಜ್ ಆಗೋದೇ ಇಲ್ಲ. ಇದು ಗುರು ಕರ್ಮೈವ ತಸ್ಮಾತ್ ತ್ವಂ ಪೂರ್ವತರಂ ಕೃತಂ. ಗುರು ಕರ್ಮೈವ, ಆದ್ದರಿಂದ ನೀನು ಕೂಡ ಏನು ಮಾಡಬೇಕು, ಕರ್ಮವನ್ನೇ ಮಾಡಬೇಕು, ವಿಹಿತ ಕರ್ಮವನ್ನೇ ಮಾಡಬೇಕು, ಫಲಾಶೆ ಬಿಟ್ಟೇ ಮಾಡಬೇಕು, ಕೃಷ್ಣಾರ್ಪಣ ಬುದ್ಧಿಯಿಂದನೇ ಮಾಡಬೇಕು, ಅವೆಲ್ಲ ಸೇರಿಸ್ಕೋಬೇಕು. ತ್ವಂ ಪೂರ್ವತರಂ ಕೃತಂ ಪೂರ್ವೈರಪಿ ಮುಕ್ಷುಭಿ. ತಿಳ್ಕೊಂಡು ಮಾಡಿದರು. ಇಲ್ಲಿ ಪದ ನೋಡಬೇಕು, ಪೂರ್ವತರಂ ಕೃತಂ. ಪೂರ್ವಜರು ಹಿಂದಿನವರು. ಕರ್ಮ ಏನು ಅಂತ ಕೇಳಿದ್ರೆ ಅದಕ್ಕಿಂತ ಹಿಂದಿಂದು ಕರ್ಮ. ಮೊದಲು ಪೋಸ್ಟ್ ಕ್ರಿಯೇಟ್ ಮಾಡಿ ಅಪಾಯಿಂಟ್ ಮಾಡ್ತಾರಲ್ಲ ಹಾಗೆ ತೊಗೊಂಡು ಆಮೇಲೆ ಅಪಾಯಿಂಟ್ ಮಾಡೋದಿಲ್ಲ. ಪೋಸ್ಟ್ ಇದ್ದರೆ ಅಪಾಯಿಂಟ್ಮೆಂಟ್ ಆಗಬೇಕು. ಅದಕ್ಕೆ ಕರ್ಮ ಫಿಕ್ಸ್ ಮಾಡಿ ಇದನ್ನು ಯಾರು ಮಾಡಬೇಕು, ಒಂದು ಕೆಲಸ ಅಂತಿದ್ದರೆ ಯಾರು ಮಾಡಬೇಕು ಒಂದು ಪ್ರಶ್ನೆ. ಗೊತ್ತಾಯ್ತಾ? ಕೆಲಸ ಅಂತ ಫಿಕ್ಸ್ ಆದಮೇಲೆ ಏನು ಮಾಡಬೇಕು, ಯಾರು ಮಾಡ್ತಾರೆ ಅವ್ರಿಗೆ ಕೆಲಸ ಕೊಡ್ತಾರೆ. ಕೆಲಸನೇ ಇಲ್ಲ ಅಂತ ಹೇಳಿದಾಗ ಇದೇನಾದ್ರು ಇಲ್ಲ ಅಂತ ಹೇಳಿ ಕೆಲಸನೇ ಇಲ್ಲ ಅಂತ ಹೇಳಿಲ್ವ ಅಂತ ಕೇಳ್ತಾರೆ. ಕೆಲಸ ಇದ್ದಾಗ ಅಂದ್ಕೊಂಡ್ರೆ ಇದು ಕೊಟ್ಟರೆ ಅಂತ ಪ್ರಶ್ನೆ ಇಲ್ಲ. ಆದ್ದರಿಂದ ಕರ್ಮ ಅಂಬೋದು ಅದು ಕೂಡ ಅನಾದಿ ನಿತ್ಯವಾಗಿ ಪ್ರಿಸ್ಕ್ರೈಬ್ ಆಗಿರೋದ್ರಿಂದ ಮುಚ್ಚಿಗೆ ಹೋಗೋರಿಗೆಲ್ಲ ಅದೇ ಕಾಮನ್ ಸಿಲೆಬಸ್. ಆದ್ದರಿಂದ ಓದಲೇಬೇಕು, ತಿಳಿಲೇಬೇಕು, ಮಾಡಲೇಬೇಕು. ಹಿಂದಿನೆಲ್ಲ ಹಾಗೆ ಮಾಡಿದ್ದಾರೆ. ಈಗ ಇದು ಮತ್ತೆ ಯಾವ್ದಕ್ಕೆ ಹೇಳ್ತಾನೆ, ಈಗ ಅನಾರ್ಯ ಜುಷ್ಟಂ ಅಸ್ವರ್ಗ್ಯಂ ಅಂತ ಬಂದಿತ್ತು. ಹಿಂದವ್ರು ಹಾಗೆ ನಡ್ಕೊಂಡಿಲ್ಲ ಅಂದರು, ಅದಕ್ಕೆ ಎಕ್ಸ್ಪ್ಲನೇಷನ್ ಇದೆ. ಹಿಂದಿನ ಯಾವ ಜ್ಞಾನಿಗಳು ಕೂಡ ಏನು ಮಾಡಿಲ್ಲ, ಕರ್ಮ ಬಿಟ್ಟು ಮೋಕ್ಷಕ್ಕೆ ಹೋಗೋ ಯೋಚನೆ ಮಾಡಿಲ್ಲ. ನೀನು ಮಾಡ್ತಾ ಇದ್ದಿ ತಪ್ಪು, ಮಾಡಿಕೊಡುದು ಅಂತ ಹೇಳಿದ್ರು. ಹಾಂ,
ಮುಕ್ತಿ ಇದೆ. ಅವರ ಮುಕ್ತಿ ಅಂದ್ರೇನು? ಒಂದು ಲೋಕ ಇದೆ, ಅಲ್ಲಿ ಹಾಕಿಬಿಡ್ತಾರೆ. ಹುಟ್ಟೋದು ಸಾಯೋದು ಯಾವಾಗ ಇದ್ದಿದ್ದೆ ಕಾಮನ್. ಸುಖ ದುಃಖ ಯಾವಾಗಲೂ ಅನುಭವಿಸ್ಬೇಕು. ಲಿಂಗಭಂಗ ಆಗುತ್ತೆ ಅವರಿಗೆ, ಆಗುತ್ತೆ ಲಿಂಗಭಂಗ ಆಗುತ್ತೆ. ಹೌದು ಸ್ವರೂಪದಲ್ಲಿ ಇತ್ತು ಸಂಸಾರ. ಗುರು ಕರ್ಮೈವ ತಸ್ವಾತ್ವಂ ಪೂರ್ವೈ ಪೂರ್ವತರಂ ಕೃತಂ ಏವಂ ಜ್ಞಾತ್ವಾಪಿ ಕರ್ಮಕರಣೆ ಆಚಾರೋಪಿ ಅಸ್ತಿ ಇತ್ಯಾಹ. ಆಚಾರ ಇದೆ ಅಂದರೂ ಒಂದೇ, ಆರ್ಯಜುಷ್ಟವಾಗಿದೆ ಅಂದರೂ ಒಂದೇ. ಏವಮಿತಿ. ಎಷ್ಟೋ ಸರ್ತಿ ನಮಗೆ ವಿಷಯ ಗೊತ್ತಾಗದೆ ಹೋದಾಗ ಏನು ಮಾಡಬೇಕು? ದೊಡ್ಡವ್ರು ಮಾಡ್ದೆ ಮಾಡಿಬಿಟ್ರೆ ಮುಗಿದವ್ರು. ಹೇಳಿದ್ನಲ್ಲ, ದೊಡ್ಡ ಕ್ಯೂ ಇರುತ್ತೆ, ಸಿಗ್ನಲ್ ಕಾಣಿಸೋದಿಲ್ಲ ನಮಗೆ. ಮುಂದಿನ ವೆಹಿಕಲ್ ಹೋಗುತ್ತೆ, ನನಗೆ ಕಾಣೋರಿಗೆ ನಿಂತಿರ್ತೀನಿ ಅಂದರೆ ಇಲ್ಲಿ ದೊಡ್ಡ ಗೊತ್ತಿರ್ತಾನೆ. ಇಲ್ಲಿ ಮುಂದವ್ರು ಹೋದ್ರೆ ಅರ್ಥ ಏನೋ? ಮಹಾಜನ ಏನಾಗ ಗೊತ್ತಾಗ್ತದೆ, ಅದು ಕೊಟ್ಟಿದ್ದಾರೆ ಅಂತ ಅರ್ಥ. ಯಾರು ಸಿಗ್ನಲ್ ನೋಡ್ಕೊಂಡೇ ಹೋಗೋದಿಲ್ಲ, ಮುಂದೆ ಹೋಗ್ತಿದ್ರೆ ಸರಿ ಇದೆ ಅಂತ. ಅವ್ರು ನಿಂತು ನಿಲ್ಲಿಸ್ಬಿಡ್ತಾರೆ, ಸಿಗ್ನಲ್ ನಿಲ್ಲಿಸೋದಿಲ್ಲ, ನಿಲ್ಲಿಸಿದ ನಿಲ್ಲಿಸ್ಬಿಡ್ತಾನೆ. ಯಾಕೆ? ಅರ್ಥ ಅದು ಮುಂದವ್ರು ಮಾಡಿದರೆ ಹಿಂದವ್ರು ಫಾಲೋ ಮಾಡಬೇಕಾದ್ರು. ಇವೆಲ್ಲ ಟ್ರಾಫಿಕ್ನೆಲ್ಲ ಅನುಸರಣೆ ಮಾಡಲೇಬೇಕಾದ ಅನಿವಾರ್ಯ. ಈ ಮೋಕ್ಷದ ಟ್ರಾಫಿಕ್ಗೆ ಕೂಡ ಹೇಗಿರಬೇಕು? ದೊಡ್ಡವ್ರು ಮಾಡಬೇಕು, ಮತ್ತು ಯಾರೋ ಮಾಡಬಾರದು. ಯಾರೋ ಒಂದು ಕಾರ್ ತಾವು ನಿಲ್ಲಿಸ್ತಾರೆ, ಕೆಟ್ಟೋಗಿರೋ ಕಾರ್ದು ಅದನ್ನು ನಿಲ್ಲಿಸಬಾರ್ದು. ಚೆಕ್ ಮಾಡ್ತಾರೆ, ಹೋಗಲಿಲ್ಲ ಅದು ಸೈಡ್ ತೊಗೊಂಡು ಹೋಗಿಬಿಡ್ತಾರೆ ಮುಂದಕ್ಕೆ. ಯಾತಕ್ಕೆ? ಇದು ಹೋಗೋ ಲಕ್ಷಣ ಇಲ್ಲ ಅಂತೇಳಿ. ಅದೆಲ್ಲ ವಿವೇಕ ಬೇಕು. ಮುಂದಿನವರು ಅಂದರೆ ಎರಡು ಅರ್ಥ. ಮುಂದಿರೋರು, ಮುಂದೆ ಹೋಗೋರು. ಮುಂದೆ ಅಂದರೆ ಮುಂದೆ ಹೋಗಿರೋರು ಈಗಾಗಲೇ ಅವ್ರನ್ನ ಫಾಲೋ ಮಾಡಬೇಕು. ಇದು ಅನೇಕರಿಗೆ ಬಹಳ ಸುಲಭ ಧರ್ಮ ನಿರ್ಣಯ ಮಾಡೋದು. ದೊಡ್ಡ ದೊಡ್ಡ ಜ್ಞಾನಿಗಳನ್ನು ಪರಮಾತ್ಮ ಯಾತಕ್ಕೆ ನಮಗೆ ಕೊಡ್ತಾನೆ ಕಾಲಕ್ಕೆ ಅಂದರೆ, ಎಷ್ಟೇ ಕೇಳಿದರೂ ಕೆಲವು ಡೌಟ್ ಬರುತ್ತೆ. ಆಗ ಅವ್ರು ನಾವು ಮಾಡದೆ ಮಾಡಿಬಿಟ್ರೆ ಮುಗಿದೈತೆ ಅಷ್ಟೆ, ಮತ್ತೇನು ಡೌಟ್ ಇಲ್ಲ ಅದರೊಳಗೆ. ಗುರು ಕರ್ಮೈವ ತಸ್ವಾತ್ವಂ ಪೂರ್ವೈ ಪೂರ್ವತರಂ ಕೃತಂ ಏವಂ ಜ್ಞಾತ್ವಾಪಿ ಕರ್ಮಕರಣೆ ಆಚಾರ ಅಪಿ. ಆಚಾರ ಅಂಬೋದು ಪ್ರಾಕ್ಟೀಸ್ ಆಗಿದೆ. ಪ್ರಿಸಿಡೆನ್ಸ್ ಅಂತೀವಲ್ಲ, ಅದು ಆಚಾರ. ಪ್ರಿಸಿಡೆನ್ಸ್ ಎಂಬುದು ಆಚಾರ. ಏವಮಿತಿ ಪೂರ್ವತರಂ ಕರ್ಮ ಪೂರ್ವಭಾವಿ ಇತ್ಯರ್ಥ. ಪೂರ್ವಭಾವಿ ಅಂದರೆ ಕರ್ಮ ಅಂಬೋದು ಮೊದಲೇ ಇರುತ್ತೆ, ಅದಕ್ಕೆ ತಕ್ಕಂತೆ ಜನ ಹುಟ್ಟಿಸ್ತಾನೆ, ಮುಂದೆ ಬರುತ್ತೆ. ಕಳ್ಳನೇ ಇಲ್ಲದೆ ಹೋಗಿದ್ದರೆ ಗೋಲ್ಡ್ ಪೊಲೀಸ್ ಕಾನ್ಸೆಪ್ಟೇ ಬರ್ತಿರಲಿಲ್ಲ. ಅದು ಯಾವಾಗ ಬಂತೋ ಹಿಡಿಯೋಕ್ಕೆ ವ್ಯವಸ್ಥೆ ಮಾಡಬೇಕಲ್ಲ ಅಂತ ಶುರು ಮಾಡಿ ಅದಕ್ಕೆ ಅಪಾಯಿಂಟ್ಮೆಂಟ್ ಮಾಡಿ. ಈ ಕ್ರಮ ನಡೆಯೋದರಿಂದ ಕರ್ಮ ನಮಗಿಂತ ಮುಂಚೆ ಇರೋದನ್ನ ಅಂದು ಬಿಡಲಿಕ್ಕೆ ಬರೋದಿಲ್ಲ. ಈ ಮುಂದಿನ ಪ್ರಶ್ನೆ ಭಾಳ ಜಟಿಲವಾದ ಶ್ಲೋಕಗಳು ಕೆಲವು. ಅದಕ್ಕಿದೆಯಾ? ಇದಕ್ಕೆ ತಾತ್ಪರ್ಯ ಇದೆಯಾ? ಇಲ್ಲ. ಕಿಂ ಕರ್ಮ ಕಿಂ ಅಕರ್ಮೇತಿ ಕವಯೋಪಿ ಅತ್ರ ಮೋಹಿತಾ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವ ಮೋಕ್ಷಸೆ ಅಶುಭ. ಈ ಒಂದು ಗೊತ್ತಾಯ್ತು, ಕರ್ಮ ಮಾಡಬೇಕು ಅಂಬುದು ಅದು ಅಲ್ಲಿ ಡೌಟ್ ಇಲ್ಲ, ಈಗ ನಿರ್ಣಯ ಆಗೋಯ್ತು. ಆದರೆ ಕರ್ಮದ ಸ್ವರೂಪ ತಿಳ್ಕೊಳ್ಳೋದಕ್ಕೆ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ಅದನ್ನು ಭಾರಿ ಶ್ರಮ ಪಡಬೇಕು. ಕಿಂ ಕರ್ಮ ಅಂದರೆ ಕರ್ತವ್ಯ ಯಾವುದು, ಕಿಂ ಅಕರ್ಮ ಯಾವುದು ಕರ್ತವ್ಯ ಅಲ್ಲ, ಇತಿ ಈ ವಿಷಯದೊಳಗೆ ಕವಯ ಅಪಿ ಜ್ಞಾನಿಗಳು ಸಹ. ಕವಿಗಳು ಅಂದರೆ ಈ ಕವಿಗಳು ಕಾಳಿದಾಸಾದಿಗಳು ಅಂತ ಅರ್ಥ ಅಲ್ಲ. ಯಾರು ಜ್ಞಾನಿಗಳು, ಯಾರು ಅಪರೋಕ್ಷ ಜ್ಞಾನಿಗಳು, ಅವರು ಕೂಡ ಏನು ಮಾಡೋದಿಲ್ಲ, ಮೋಹಿತಾಹ. ಅಲ್ಲಿ ಕನ್ಫ್ಯೂಷನ್ ಆಗ್ತದೆ ಅವರಿಗೂ ಕೂಡ. ಇವತ್ತು ಭೀಷ್ಮರಿಗೆ ಕನ್ಫ್ಯೂಷನ್ ಆಯ್ತು, ಈಗ ಧೃತರಾಷ್ಟ್ರನ ಕನ್ಫ್ಯೂಷನ್ನು, ದ್ರೋಣರಿಗೆ ಕನ್ಫ್ಯೂಷನ್ನು, ಅವರೆಲ್ಲ ಆ ಪಕ್ಷ ಸೇರಿಬಿಟ್ಟು ಕನ್ಫ್ಯೂಷನ್ ಇದ್ದಾರಲ್ಲ ಆ ಪಕ್ಷಕ್ಕೆ ಹೋದು. ಯಾರಿಗೆ ಕನ್ಫ್ಯೂಷನ್ ಇರಲಿಲ್ಲ ಅವರು ಪಾಂಡವರ ಪಕ್ಷದಲ್ಲಿ. ಇದು ಅರ್ಥ ಮಾಡಿಕೊಂಡ್ರೆ ಜ್ಞಾನಿಗಳಿಗೂ ಕೂಡ ಏನಾಗುತ್ತೆ. ಪರಶುರಾಮ ದೇವರೇ ಬಂದು ಹೇಳಿದರು, ಈ ರಾಜ್ಯ ಭಾರಿಗಳು ಮದುವೆ ಆಗಿ ಅಂತ ಹೇಳಿದ್ರೆ, ಇಲ್ಲ ನನ್ನ ಧರ್ಮ ದೊಡ್ಡವರು ಮಾತಿದೆ. ಗುರುಗಳು ಸಾಕ್ಷಾತ್ ಭಗವಂತ, ಅವ್ರು ಹೇಳಿದಾಗ ಕೇಳಿದ್ರೆ ಏನು ಹೇಳಬೇಕು ಅದಕ್ಕೆ? ಅಲ್ಲಿ ಕನ್ಫ್ಯೂಷನ್ ಆಯ್ತದೆ. ಒಂದು ಸರಿ ಇದೆ, ಕೊಟ್ಟು ಮಾತನ್ನು ತಪ್ಪಾರದು, ಪ್ರತಿಜ್ಞೆ ನಡೆಸಬೇಕು, ಅದು ಕರೆಕ್ಟೇ. ಅದಕ್ಕೊಂದು ಮಿತಿ ಇದೆ. ಯಾವಾಗದು? ಈಗ ಮತ್ತೆ ಗೌರ್ಮೆಂಟ್ ರೂಲ್ ಮಾಡುತ್ತೆ, ಎಕ್ಸೆಪ್ಷನ್ ಅದೇ ಹೇಳುತ್ತೆ. ಅವಾಗ ಏನು ಮಾಡಬೇಕು? ಇಲ್ಲ ಆ ರೂಲ್ನೇ ಫಾಲೋ ಮಾಡ್ತೀವಿ ಅಂತ ಕೇಳಿ ಏನು ಮಾಡಬೇಕಾಗ? ಮಾಡಬಾರ್ದು. ತುಂಬ ಟ್ರಾಫಿಕ್ ಅದಕ್ಕೆ ಏನು ಮಾಡ್ತಾರೆ, ಎಲ್ಲ ಕಡೆ ಬಿಟ್ಬಿಡ್ತಾರೆ. ಯಾವಾಗಲೂ ಆಗೋರು ಪಂಜಿತ ಆಗಿದೆ. ಹೋಗೋದಿಲ್ಲ ಅಂದರೆ ಆಗ ಹೋಗಿಬಿಡ್ಬೇಕು, ಬೇರೆ ಕಡೆ ಯಾವೆಲ್ಲ ಕಡೆ ಹೋಗಲು ಪ್ರಯತ್ನ ಪಡಬಾರ್ದು. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಇದೇ ಧರ್ಮ ಸೂಕ್ಷ್ಮ ಅಂದರೆ ಇದೆ. ಧರ್ಮ ಬೇರೆ, ಧರ್ಮ ಸೂಕ್ಷ್ಮ ಬೇರೆ. ಆ ಸೂಕ್ಷ್ಮ ತಿಳಿಯಲಿಕ್ಕೆ ಏನು ಬೇಕು? ಎರಡು. ಒಂದು ಜ್ಞಾನಿಗಳ ಆಚರಣೆ, ಒಂದು ಎರಡು ನಮಗೆ ಕನ್ಫ್ಯೂಷನ್ ಬಂದಾಗ ಜ್ಞಾನಿಗಳ ಆಚರಣೆ ಶುರುವಾಗ, ಅದೂ ಮಿಸ್ ಆದಾಗ ತಾನು ತಿಳಿದ ಮಾಡೋದು. ಅಲ್ಟಿಮೇಟ್ ಸ್ವಯಂ ತನ್ನ ಆತ್ಮನ ತೃಪ್ತಿರೇವಚ ಅಲ್ಲಿ ಛಾಯಿಸಿದೆ. ಅದ್ರ ವಿರುದ್ಧ ಮಾತ್ರ ಮಾಡೋಕ್ಕೆ ಅವಕಾಶ ಇಲ್ಲ. ಕಿಂ ಕರ್ಮ ಕಿಮಕರ್ಮೇತಿ. ಒಂದು ಅವ್ರು ಯೋಚನೆ ಮಾಡೋ, ಕೃಷ್ಣ ಪಕ್ಷಕ್ಕಿದ್ದಾರೆ ಅಂದಮೇಲೆ ಕಣ್ಣು ಮುಚ್ಕೊಂಡು ಹೋಗ್ಬೋದಾಯ್ತು ಇವರೆಲ್ಲ. ಕೃಷ್ಣನ ಪಕ್ಷ ದೊಡ್ಡದು, ದುರ್ಯೋಧನ ಕಮಿಟ್ಮೆಂಟ್ ದೊಡ್ಡದು. ಗುಂಡಾನಿ ಮಾತು ಕೊಟ್ಟಿದ್ದೇನೆ ಅಂತ ಹೇಳಿ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಹೋಯ್ತು, ಎಲ್ಲ ಡಿಸಾಲ್ವ್ ಹೋಗಿ ಸುಪ್ರೀಂ ಕೋರ್ಟ್ ಆದ ತಕ್ಷಣ ಇದು ಕೋರ್ಟ್ ಆದರೆ ಅದು ಹೈಯೆಸ್ಟ್. ಇದು ಮಾತು ಕೊಟ್ಟಿರೋದು ಸರಿಯೇ, ಅದಕ್ಕಿಂತ ಹೈಯೆಸ್ಟ್ ಯಾರಿದ್ದಾರೆ, ಅಗೇನೆಸ್ಟ್ ಇದ್ದಾರೆ. ಹಾಗಿದ್ದರೆ ಹೋಯ್ತು. ಇದು ಹೇಳಿದ್ರು ಈ ವಿವೇಕ ಇಲ್ಲದವ್ರು ಏನಾಗುತ್ತೆ, ಇತ್ತು ಒಂದು ಕಾಲಕ್ಕೆ ಮಿಸ್ ಆಗಿತ್ತು, ಅದನ್ನ ತೋರ್ಸೋಕ್ಕೋಸ್ಕರ ಬಂದಿತ್ತು. ಪೂರ್ವತರಂ ಕರ್ಮ ಪೂರ್ವಭಾವಿ ಇತ್ಯರ್ಥ.
ಯಾರ ತಪ್ಪೆ ಆದರೆ ಏನು ಅದಕ್ಕೆ ಅದು ಕಮಿಟ್ಮೆಂಟ್ ಅದಕ್ಕೆ ಒಂದು ರೆಮಿಡಿಯೇ ಕೊಟ್ಟರು ಅದು ಕೆಟ್ಟದಾಗಬಾರ್ದು ಏನು ಮಾಡಿಬಿಟ್ರು, ನೀನು ಈ ಕನ್ನಡ ತೇಜೋವಧಿ ಮಾಡಿ ಕೆಲಸ ಕೊಟ್ಬಿಟ್ಟು ಅದು ಬ್ಯಾಲೆನ್ಸ್ ಮಾಡಿಸಿ, ಗೊತ್ತಾಯ್ತಾ? ಅದು ಆ್ಯಕ್ಚುಲಿ ಮಾಡಬಾರ್ದಾಗಿತ್ತು. ಹೋಗದೆ ಮಾತು ನಿನ್ನ ಕೊಟ್ಟು ಮಾತು ಯಾವ ಲೆಕ್ಕಕ್ಕೆ ಬರುತ್ತೆ ಹೋಗೋದ್ರೆ ಮುಗಿದೋಗ್ತಾನೆ. ಅದೇ ಬಂತ ಸತ್ಯ ಸರ್ ಮೂರು ವಿಚಾರ ಬರಲಿಲ್ಲ, ನಾನು ಮೌನ ಮಾತಾಡೋದಿಲ್ಲ ಅಂತೇಳಿ ಸುಮ್ಮನೆ ಕೂತಿದ್ದಕ್ಕೆ ಪಿಜಿಚಾಯಿ ಮಾತಾಡೋ ಕಾಲಕ್ಕೆ ಮಾತಾಡಬೇಕು. ಅದೇ ರೀತಿಯೇ ಅವರಿಗೆ ತೋರಿಸ್ಬಿಟ್ಟ, ಮಾತಾಡಲಿಲ್ಲ ಇದ್ದಾರೆ ತೋರಿಸ್ಬಿಟ್ಟ ಅವ್ರನ್ನೆಲ್ಲ. ಸತ್ಯ ಹೇಳ್ತೀರಿ ಅಂಥೇಳಿ ನರಕಕ್ಕೆ ಹೋದ, ಸುಳ್ಳು ಹೇಳಿ ಸದ್ಗತಿ ಹೋಲಕ್ಕೆ ಬರುತ್ತೆ. ಇದರ್ಥ ಕೃಷ್ಣ ಅದನ್ನೇ ತೋರಿಸ್ದೆ ತಾನೇ, ತಾನೇ ತೋರಿಸಿದ. ಇದೆಲ್ಲ ಕನ್ಫ್ಯೂಷನ್ ಅವಾಯ್ಡ್ ಮಾಡ್ಬೇಕಾದ್ರೆ ಓದಬೇಕು, ಮತ್ತೆ ಓದಬೇಕು. ಅದಕ್ಕೆ ಲಾ ಜೊತೆಗೆ ಕೇಸಸ್ ಎಲ್ಲ ಇರ್ತವೆ, ಸ್ಟಡಿ ಮಾಡ್ತಾ ಹೋಗ್ತಾರೆ ಲಾಯರ್ಸ್ ಎಲ್ಲ. ದೊಡ್ಡ ಕೆಲಸ ಅದು. ಇಷ್ಟಿದ್ರೆ ಅದು ಸಾವಿರಾರು ದಾಖಲಾಗಿದೆ, ಬೇಕಾಷ್ಟು ಬುಕ್ಸ್ ಇರುತ್ತೆ. ಅದು ಸಂಬಂಧಪಟ್ಟದ್ದು ನೋಡೋಣ ಆಯ್ತು ಬುದ್ಧಿವಂತನಾಗ್ತಾನೆ. ಎಷ್ಟೋ ಸತ್ಯ ಜಡ್ಜ್ಗಳು ಹೊಸೊಬ್ರು ಬಂದಿರ್ತಾರೆ, ಎಲ್ಲ ಭಾಳ ಆಳ್ಬೆ ಇರ್ತಾರೆ, ಇದು ತೋರಿಸ್ಬಿಡ್ತಾರೆ, ತಕ್ಷಣ ಜಡ್ಜ್ಮೆಂಟ್ ಕೊಡೋದು ಭಾರಿ ಅನುಕೂಲ ಆಗುತ್ತೆ. ನಡೀತಿಲ್ಲ ಸಂವಾದಿ ಪ್ರಮಾಣ ಅಲ್ಲ, ಆಚಾರ ಅದು. ಪ್ರಿಸಿಡೆನ್ಸ್ ಅಂತೀವಿ, ಸಂವಾದ ಬೇರೆ. ಇದೇನಾದರೆ ಕಾರಿಲೇಷನ್ ಅದು ಪ್ರಿಸಿಡೆನ್ಸ್. ಅದು ಪ್ರಿಸಿಡೆನ್ಸ್ ಅಂದರೆ ಯಾವ ದೊಡ್ಡವ್ರು ಮಾಡಿ ಪ್ರಿಸಿಡೆನ್ಸ್ ಆಗಬೇಕು, ಮತ್ತು ಕೆಟ್ಟವ್ರು ಪ್ರಿಸಿಡೆನ್ಸ್ ಆಗಿಬಿಡ್ತಾರೆ. ಇದೆ ಅಷ್ಟೇ, ಅವ್ರು ಬಿಟ್ಟರು ಇವ್ರು ಬಿಟ್ಟರು ಕೆಟ್ಟವ್ರ ಎಕ್ಸಾಂಪಲ್ ತೊಗೊಳ್ಬಾರ್ದು, ದೊಡ್ಡವರು ತಗೊಳ್ಳಿ. ಕಥಂವಾ ಇತ್ಯನಂತ ವದಿತಿ ಹೋವಾಚ. ಅದಾದಮೇಲೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಸುಲಭ ಅಲ್ಲ. ಯಾರಿಗೋ ಮಾತು ಕೊಟ್ಟಿರ್ತೇವೆ ನಾವು, ನಡೆಸ್ಬೇಕಾದ್ರೆ ನೋಡಬೇಕು ಮಾತಿಗೆ ಎಷ್ಟು ಬೆಲೆ ಇದೆ. ಆ ಮಾತಿನ ಆಧ್ಯಾತ್ಮಿಕವಾದ ಲಾಭನೂ ನಷ್ಟನೋ. ಅದು ಆಧ್ಯಾತ್ಮಿಕ ವಿರೋಧ ಬರೋದಾದರೆ ಎಲ್ಲವೂ ಕ್ಯಾನ್ಸಲ್. ಏನೋ ಪ್ರೋಗ್ರಾಮ್ ಹಾಕಿದ್ದ, ಆಫೀಸಿಂದ ಕರೆ ಬಂತು, ಎಲ್ಲ ಕ್ಯಾನ್ಸಲ್. ಯಾಕೆ? ಈಗ ಬರುತ್ತೆ, ಈಗ ಎಲೆಕ್ಷನ್ ಡಿಕ್ಲೇರ್ ಮಾಡ್ತಾರಲ್ಲ, ಯಾವ ರಜೆಗಳು ಕೊಡೋದಿಲ್ಲ ಅವ್ರಿಗೆ, ಮುಗಿದೋಯ್ತು. ಮುಗಿಯೋವರೆಗೂ ಕೂಡ ಏನು ಮಾಡಿ ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆಗೋವರೆಗೂ ಕೂಡ ಯಾವ ಲೀವು ತೊಗೊಳಗಿಲ್ಲ, ಗೊತ್ತಾಯ್ತಾ? ಸಂಡೇಸು ವರ್ಕ್ ಮಾಡ್ತೀವಿ, ಎಲ್ಲ ಕ್ಲೋಸೇ ಆಗಲ್ಲ, ಅವು ನಡೀತಾನೆ ಇರ್ತದೆ ಯಾವಾಗ. ಇಲ್ಲಿ ಏನೇ ಮಾಡ್ಲಿಕ್ಕೆ ಬರೋ ತಪ್ಪದು. ಅರ್ಥ ಆಯ್ತು? ಅಂದರೆ ಅರ್ಥ ಏನೀಗ, ಧರ್ಮದ ಸ್ವರೂಪ ತಿಳ್ಕೊಂಡು ಮಾಡೋದು ಮುಖ್ಯ. ನಾವು ಏನೋ ಕಮಿಟ್ ಆಗಿದ್ದೇವೆ ಅಂತ ಹೇಳೋದು, ಕಮಿಟ್ಮೆಂಟ್ ಎಲ್ಲಿವರೆಗೂ ಅರ್ಥ ಇರ್ತದೆ ಅಂದರೆ ಶಾಸ್ತ್ರಕ್ಕೆ ವಿರೋಧ ಬರದೇ ಇರೋವರೆಗೂ ಅರ್ಥ ಇದೆ. ಅದು ಯಾವಾಗ ವಿರೋಧ ಬಂತು ಅಲ್ಲಿ ಏನಾಯ್ತದು, ಅಲ್ಲಿ ಮುಗೀತು. ಇದನ್ನು ನಾವು ತುಂಬ ಜನ ಇವತ್ತಿಗೂ ಸೋಲೋದು ಅದರಲ್ಲೇ. ಎಷ್ಟೋದು ಯಾಕೆ ಸಾಧನೆ ಮಾಡೋಕ್ಕಾಗಲ್ಲ, ಇಂಥ ಕನ್ಫ್ಯೂಷನ್ ಬಂದುಬಿಟ್ಟು ಸಾಮಾನ್ಯವಾಗಿ ಅಧರ್ಮಕ್ಕೆ ವಾಲಿಬಿಡ್ತಾರೆ. ಅದರಿಂದ ಏನಾಗುತ್ತೆ, ಲೈಫ್ ಥ್ರೆಟನಿಂಗ್. ಪರಶುರಾಮರು ಹೇಳ್ತಾ ಇದ್ದಾರೆ, ಅವರ ಫಲಮತ ಉಪಪತ್ತೇ, ಫಲ ಕೊಡೋದೇ ಅವರು. ಮದುವೆ ಆಗೋಂತೇಳಿ ಆಗೋದಿಲ್ಲ ಅಂತ ಹೇಳಿದರೆ ಏನು ಬಂದಾಗಾಯ್ತು? ಈಗ ಔಟ್ ಆಫ್ ಸಿಲೆಬಸ್ ಮಾರಾಯ ಅಂತ ಹೇಳಿದ್ರೆ ಓದ್ತಾ ಕೂತ್ರೆ ಏನು ಮಾಡಬೇಕು? ನಾಳೆ ಪರೀಕ್ಷೆ ಇದೆ, ಇಂಪಾರ್ಟೆಂಟ್ ಓದಬೇಕಾಗಿದೆ, ಔಟ್ ಆಫ್ ಸಿಲೆಬಸ್ ಬೇಡ ಅಂತ ಹೇಳ್ತಾರೆ. ಏನೋ ಓದ್ತೀರಿ ಅಂತ ಹೇಳಿದ್ರೆ ಏನು ಮಾಡಬೇಕು? ಉಪಯೋಗ ಇಲ್ಲ. ಜಾಡ್ತಾನ ಅಂತಾರೆ, ಏನಂತ ಅಲ್ಲಿ ದಡ್ತಾನ ಶುರುವಾಯಿತು. ಬೇರೆ ಟೆಕ್ಸ್ಟ್ ಬುಕ್ಕೇ ಓದ್ತಿದ್ದಾರೆ ಅವರು, ಆ ವರ್ಷದ್ದೇ ಓದ್ತಾರೆ, ಬಟ್ ಪ್ರಿಸ್ಕ್ರೈಬ್ ಆಗಿಲ್ಲ. ಇದನ್ನು ಯೋಚನೆ ಮಾಡಿದರೆ ಅದಕ್ಕೆ ಶಾಸ್ತ್ರದ ಆಧಾರ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ. ಶಾಸ್ತ್ರ ಪ್ರಮಾಣ ಅಂತ ಹೇಳಿದ ತಕ್ಷಣ ಶಾಸ್ತ್ರಜ್ಞರೂ ಪ್ರಮಾಣ ಅಂತ ಆಯ್ತಾಗ. ಶಾಸ್ತ್ರಜ್ಞರು, ಯಾಕೆ ಶಾಸ್ತ್ರ ತಿಳಿದವರಾದ್ರಿಂದ ಶಾಸ್ತ್ರ ಹೇಳಿದ್ದೇ ಹೇಳ್ತಾರೆ ಅಂತ. ತಪ್ಪು ಹೇಳಿದರೆ ಅದು ಶಾಸ್ತ್ರ ಬಿಟ್ಟು ಹೇಳಿದ್ದದು, ಅದು ಕೌಂಟ್ ಆಗಲ್ಲ. ಅದನ್ನು ಏನು ಮಾಡಬೇಕಾಗ ಒಪ್ಪಬಾರದು. ಏಕಾಶುಭಾಸ ಮಾಡೋದಿಲ್ಲ ಅಂತ ಮಾತು ಕೊಟ್ಬಿಟ್ಟಿದ್ದೇನೆ. ಹೇಳೋರಿದ್ದಾರೆ ಆ ರೀತಿ, ನಮ್ಮ ತಾಯಿಗೆ ಹೇಳಿಬಿಟ್ಟಿದ್ದೇನೆ, ತಾಯಿ ಹೋಗ್ಬಿಟ್ಟು ಇಲ್ಲ ಅದರಿಂದ ಕರೆಕ್ಟ್. ಆ ತಾಯಿ ಬಂದು ಹೇಳಿದ್ರೆ ಕೇಳೋದಿಲ್ಲ ಅಂತ ಥರ ಹೇಳ್ತಾರೆ. ಅಂದರೆ ಇದೆಲ್ಲ ಒಂಥರ ಎಸ್ಕೇಪಿಸಮ್ ಅವೆಲ್ಲ. ಆ ರೀತಿ ಮಾಡಬಾರ್ದು. ಯಾವಾಗ ಬೆನಿಫಿಟ್ ಇದೆ ನೋಡಿಬಿಟ್ಟು ಯಾರು ಹೇಳಿದ್ರೆ ಮಾತಿಗೆ ಬೆಲೆ ಇಲ್ಲ. ಅವ್ನಿಗೆ ಗೊತ್ತಿದ್ದಿಲ್ಲ, ಮಾತು ಕೊಟ್ಟಿದ್ದು, ಈಗ ಗೊತ್ತಾಯಿತು. ಈ ತಾಯಿ ಮಾತಲ್ಲಿ ಅದರದ್ದು ಮಾತಲ್ಲಿ ಅರ್ಥ ಸಂಬಂಧ ಇದೆ. ಇವತ್ತು ಆಫೀಸ್ಗೆ ಹೋಗಬೇಡ, ಪಾತ್ರತೆ ಹೋಗೋ ತಾಯಿ ಹೇಳಿದ್ ಬಿಟ್ಬಿಡ್ತಾರ. ಇದು ತಾಯಿ ಅಥಾರಿಟಿ ಅಲ್ಲ, ಆಫೀಸರ್ ಅಥಾರಿಟಿ. ಇನ್ನೊಂದು ಬಂದಾಗ ತಾಯಿ ಅಥಾರಿಟಿ, ಆಫೀಸರ್ ಅಥಾರಿಟಿ ಅಲ್ಲ. ಯಾವ್ಯಾವ ವಿಷಯದ ಬಗ್ಗೆ ಯಾರ್ಯಾರು ಕಾಂಪಿಟೆನ್ಸ್ ಇರುತ್ತೋ ಅವ್ರು ಮಾತಾಡಬೇಕೆ ಹೊರತು ಬೇರೆಯವ್ರು ಮಾತಾಡೋಕ್ಕೆ ಹೋಗಬಾರದು. ಕಿಂ ಕರ್ಮ ಕಿಂ ಅಕರ್ಮ ಇತಿ ಕವಯಃ ಅಪಿ ಅತ್ರ ಮೋಹಿತಾಃ. ಅಂದರೆ ಅವಕವ್ಯನ್ನು ಉಳಿದವ್ರ ಬಗ್ಗೆ ಹೇಳೋದೇನಿದೆ ಅಂತ ಅರ್ಥ. ತತ್ತೇ ಕರ್ಮ ಪ್ರವಕ್ಷ್ಯಾಮಿ. ಈಗ ನಾನು ಅದಕ್ಕೋಸ್ಕರ ಏನು ಮಾಡ್ತೇನೆ, ಈಗ ತತ್ತೇ ಕರ್ಮ ಪ್ರವಕ್ಷ್ಯಾಮಿ, ಕರ್ಮವನ್ನು ಹೇಳ್ತೇನೆ. ಇಲ್ಲಿ ಹೇಳಿದ್ದೇನಂತ, ಕರ್ಮ ಅಕರ್ಮ ಇದರ ಬಗ್ಗೆ ಜ್ಞಾನಿಗಳು ಮೋಹಿತರಾಗಿದ್ದಾರೆ. ಈಗ ಕರ್ಮ ಹೇಳ್ತೇನೆ ಅಂದ ಅಷ್ಟೇ ಅಲ್ಲ, ಈಗ ಅಕರ್ಮನೂ ಹೇಳ್ತೇನೆ. ತತ್ತೇ ಅಕರ್ಮ ಪ್ರವಕ್ಷ್ಯಾಮಿ. ನಿಷಿದ್ಧನೂ ಹೇಳ್ತೇನೆ, ವಿಹಿತನೂ ಹೇಳ್ತೇನೆ ಅಂತ ಅರ್ಥ. ಎರಡೂ ಇದೆ. ಈಗ ಬರೀ ವಿಹಿತ ಹೇಳಿಬಿಟ್ರೆ ಏನಾಗ್ತದೆ, ನಿಷಿದ್ಧ ಯಾವುದೋ ಒಂದು ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಅದನ್ನು ಹೇಳಬೇಕು. ಅದನ್ನು ಪದ ಹೇಗೆ ಉಪಯೋಗಿಸಿದ್ದಾರೆ, ತತ್ತೇ ಅಕರ್ಮ. ಕರ್ಮನೂ ಆಯಿತು, ಅಕರ್ಮನೂ ಆಯಿತು. ಅಂದರೆ ಇದಕ್ಕೆ ಅತಿ ಸುಲಭವಾಗಿ ಹೆಚ್ಚರ್ಥ ಬರುತ್ತೆ. ಕವಿಗಳು ಇಷ್ಟಿಷ್ಟ ಪದ ಉಪಯೋಗಿಸ್ತಾರೆ. ಸಾಮಾನ್ಯ ದೊಡ್ಡ ದೊಡ್ಡ ಪದ ಮುಖ್ಯವಾದ ಅರ್ಥನೇ ಮಿಸ್ ಆಗಿಬಿಡುತ್ತೆ. ಅವ್ರು ಯಾವುದಕ್ಕೆ ಗಮನ ಕೊಡ್ತಾರೆ, ವರ್ಡ್ಸ್ ಬಗ್ಗೆ ಗಮನ ಕೊಡ್ತಾರೆ. ಇಲ್ಲಿ ಅರ್ಥದ ಬಗ್ಗೆ ಅರ್ಥ ಕೊಟ್ಟು ಗಮನ ಕೊಟ್ಟಾಗ ಯಾವಾಗಲೂ ಕೂಡ ಕೆಲಸ ಆಗಬೇಕು ಅಂತಿದ್ದರೆ ಭಾಳ ಸಿಂಪಲ್ಲಾಗಿ ಹೇಳ್ತಾರೆ, ಡೈರೆಕ್ಟಾಗಿ ಹೇಳ್ತಾರೆ. ಅಂತ ಕೆಲಸ ಆಗಲೇಬೇಕಲ್ಲ. ಬೇರೆ ರೀತಿ ಹಾಗೆ ಕತೆ ಶುರು ಮಾಡಿಬಿಡ್ತಾರೆ. ಭಾರಿ ಹೇಳ್ತಾರೆ, ಅವ್ರು ಬರಲಿ ಬಿಡ್ರಿ ಅಂತ ಹೇಳಿ ದೂರ ಇಟ್ಟು ಮಾತಾಡಿದ ತಕ್ಷಣ ಒಪ್ಪಿಗೆ ಇಲ್ಲ ಅಂತ ಅರ್ಥ ಮಾಡ್ಕೊಂಡ್ಬಿಡ್ತಾರೆ.
ಇದು ಜಾಣತಾರ. ಶಾಸ್ತ್ರ ಗ್ರಂಥಗಳು ಬರೀಬೇಕಾದ್ದು ಓದಬೇಕಾದ್ದು ಹಾಗೆ, ಕತೆ ಕಾದಂಬರಿ ಓದೋ ಹಾಗೆ. ಕತೆ ಕಾದಂಬರಿ ಓದಲೇಬಾರದು ಫಸ್ಟ್ ಅವನ್ನ, ಓದೋ ರೀತಿ ಬೇರೆ. ಸುಮ್ಮನೆ ಈಗ ನಾಲ್ಕಲೆ ಓದ್ಕೊಂಡು ಹೋಗ್ಬಿಡ್ತಾರೆ ಆ ಕಡೆ. ಇದನ್ನು ಹಾಗೆಲ್ಲ ಓದಬಾರ್ದು. ಹೇಗೆ ಓದಬೇಕು ಇದನ್ನು? ಪ್ರತ್ಯಕ್ಷರ ಪ್ರತಿಪದ ಓದಬೇಕು. ಕಿಂಕರ್ಮ ಕಿಮಕರ್ಮ ಇವತ್ತಿರುತ್ತೆ. ನೀವು ನೀರು ಕುಡಿದಾಗ ಕಾಫಿ ಕುಡಿಯೋಕ್ಕಾಗತ್ತೆ ಅವರಿಗೆ? ಬಿಸಿ ಇರಬೇಕು, ಇದಿರಬೇಕು. ಒಂದು ಸಿಪ್ ಕುಡಿತಾರೆ. ಅದು ಒಂದು ಕಟ ಯಾರೋ ಕುಡಿದು ನೋಡೇ ಇಲ್ಲ, ಬಹುಶಃ ನೋಡಿದ್ರೆ ಬರಲಾಗಿಲ್ಲ ಅಂತ. ಅದು ಕುಡಿಯೋ ರೀತಿ ಬೇರೆ. ಶಾಸ್ತ್ರ ಓದ್ಬೇಕಾದ್ರೆ ಅಷ್ಟು ಕಾಫಿ ಕುಡಿಯೋದಿಲ್ಲ, ದೃಷ್ಟಾಂತ ತಗೋಬೇಕು ಅಂತ ಕಾಫಿ ಕುಡಿಯೋದಕ್ಕೆ ಹೋಗ್ಬಾರ್ದು. ತತ್ತೇ ಕರ್ಮ ವಕ್ಷ್ಯಾವೆಲ್ಲ ಪ್ರವಕ್ಷ್ಯಾಮಿ. ನೀನು ಹೇಳೋದಕ್ಕೆ ನೀನು ಯಾರು? ನಾನು ನಾನು ಅಕಾಯ ಪ್ರವಿ ಸಂಭೂಮ. ಯಾರ ಕರ್ಮ ಫಲ ಕೊಡೋದು ಅವರೇ, ಅದಕ್ಕೆ ನಾನು ಹೇಳ್ತೇನೆ ಅಂತ. ಗೊತ್ತಾಗೋದಿಲ್ಲ, ಗೊತ್ತಾಗಬೇಕು ಅಂತಿಲ್ಲ. ಎಲ್ಲಿ ಆಗುತ್ತೆ ನಿಮಗೀಗ? ಇವನು ಡಿಸ್ಟ್ ಕೊಟ್ರಪ್ಪ, ಇಷ್ಟು ಪದಾರ್ಥ ತಿನ್ಬೋದು, ಚಾತುರ್ಮಾಸ್ಯದಲ್ಲಿ ಹೊಸ್ತು ಯಾವುದೋ ಸಿಗ್ತೀವಿ, ಏನು ಮಾಡ್ತೀರಿ ಅದಕ್ಕೆ? ಉಳ್ಕೊಂಡು ಅದು ಯಾವುದು ಎಲ್ಲೂ ಇಲ್ಲ, ಬೇಡ ಅಂತಾರಲ್ಲ, ಬೇಕು ಅಂತಾರೂ ಇಲ್ಲ. ಅವಾಗ ಏನು ಮಾಡ್ತೀರಿ? ಅವಾಗ ಜ್ಞಾನಿಗಳು ಬೇಕೀಗ, ಸಂಪ್ರದಾಯ ಬೇಕಾಯ್ತು. ಯಾವಾಗಲೂ ಕೂಡ ಆಫೀಸ್ಗಳಲ್ಲೂ ಕೂಡ ಎರಡು ಕೊಟ್ಟಿರ್ತಾರೆ. ಏನು? ಡೂಸ್ ಆರ್ ಡೋಂಟ್ ಎರಡು ಕೊಟ್ಟಿರ್ತಾರೆ. ಡೋ ಆರ್ ಡೋಂಟ್ ಎರಡು ಹೊಡ್ತಾ ಮಾತ್ರ ಅರ್ಥ ಆಗೋದು. ಕ್ಲಾರಿಟಿ ದೇವರಿಗೆ ಹಾಗಿದ್ದು ನಿಮ್ಮ ಮಾತಲ್ಲಿ ಉತ್ತರ ಇದೆ. ದೇವ್ರು ಗುಣಪೂರ್ಣ ಅಂತ ಸಾಕು, ದೋಷದವ್ರು ಅಂತ ಯಾಕೆ ಹೇಳಬೇಕು? ದೋಷದೂರ ಆದರೆ ಸಾಕು, ಗುಣಪೂರ್ಣ ಅಂತ ಯಾಕೆ ಹೇಳಬೇಕು? ಅಷ್ಟೇ, ಅರ್ಥ ಆಯ್ತಾ? ಆ ಟೈಪ್. ಅದು ಏನಾಗುತ್ತೆ ಅದರಿಂದ? ಸ್ಪಷ್ಟತೆ ಜಾಸ್ತಿ ಆಗಿ. ಆ ಸ್ಪಷ್ಟತೆ ಇದ್ದಾಗ ಆಚರಣೆ ಸುಲಭ ಆಗುತ್ತೆ. ಸ್ವಲ್ಪ ಕನ್ಫ್ಯೂಷನ್ ಇದ್ದರೂ ಕೂಡ ಹೇಳೋರು ಹಾಗೆ ಹೇಳೋರು. ಮುಂದೆ ಹೋಗಿ ಎರಡು ಬರುತ್ತೆ, ಈ ಕಡೆ ಹೋಗೋದು, ಈ ಕಡೆ ಹೋಗಿ ಅಂತ. ಶುದ್ಧ ಈ ಕಡೆ ಹೋಗಿ ಅಂತ ಹೇಳಬಾರ್ದೆ, ಈ ಕಡೆ ಹೋಗೋದು, ಈ ಕಡೆ ಹೋಗಿ. ಮನುಷ್ಯ ಸಾಮಾನ್ಯವಾಗಿ ಏನು ಹೇಳ್ತಾರೆ? ತಪ್ಪು ಮಾಡಬಾರದು ಗಮನ ಕೊಟ್ಬಿಟ್ಟು ಹೇಳಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಅವನು ನಿಷಿದ್ಧ ಫಸ್ಟ್ ತಿಳ್ಕೊಂಡ್ಬಿಡ್ಬೇಕಂತೆ. ಯಾಕೆ ರಿಸ್ಕ್ ಅವಾಯ್ಡ್ ಮಾಡಲಿಕ್ಕೆ ನಿಷಿದ್ಧ ಫಸ್ಟ್ ಹೇಳಬೇಕು. ಏನು ಡಾಕ್ಟ್ರ್ ಹೇಳಿದ ಫಸ್ಟ್ ಇಂಪಾರ್ಟೆಂಟ್ ಏನು ತೊಗೋಬಾರ್ದು ಅಂತ ಫಸ್ಟ್ ಹೇಳಿಬಿಡ್ತಾರೆ. ಉಳಿದ್ರಲ್ಲಿ ಚಾಯ್ಸ್ ಇರ್ಬೋದು, ಇದರಲ್ಲಿ ಚಾಯ್ಸ್ ಇಲ್ಲ. ಬಿಡಬೇಕಾದ್ರಲ್ಲಿ ಚಾಯ್ಸ್ ಇಲ್ಲ, ತೊಗೊಳೋದ್ರಲ್ಲಿ ಚಾಯ್ಸ್ ಇದೆ. ಹೌದೌದು. ಅವಾಗ ಎಲ್ಲಿ ಕನ್ಫ್ಯೂಷನ್ ಅಲ್ಲೂ ಬರುತ್ತೆ, ಆಗ ಸಂಪ್ರದಾಯ ಶುರುವಾಗಿ. ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಷಸೆ ಅಶುಭ. ಅಶುಭಾತ್ ಅಂದರೆ ಏನು? ಅಮಂಗಳ, ಅಶ್ರೇಯಸ್ಸು ಅಂತ ಅರ್ಥ. ಶ್ರೇಯಸ್ಸು ಅಂದರೆ ಶುಭ, ಅಶ್ರೇಯಸ್ ನನಗಾಗೋದಿಲ್ಲ. ಆಗ ಅಂಥದ್ದು ಹೇಳ್ತೇನೆ ಕೇಳು ಅಂತ ಹೇಳ್ತಾರೆ. ಸೊ ಭಗವದ್ಗೀತೆ ಓದ್ದೆ ಹೋದರೆ ಆ ವಿಷಯ ಮಿಸ್ ಆಗಿಬಿಡುತ್ತೆ. ಆದ್ದರಿಂದ ಭಗವದ್ಗೀತೆ ಓದಲೇಬೇಕು. ಸೂಕ್ಷ್ಮವಾದ ನಿರ್ಣಯಗಳಿವೆಲ್ಲ ಕೂಡ. ಎಲ್ಲೆಲ್ಲಿ ಅವರು ತಪ್ಪು ಹಿಂದೆ ಹೇಳಿದ್ದಾನೆ. ಸಕಾಲೇನೇ ಮಹತ ಯೋಗೋ ನಷ್ಟ ಪರಂತಪ. ಹಿಂದೆ ಇದ್ದ ಯೋಗದ ಆಚರಣೆ ಬಿಟ್ಟುಬಿಟ್ರು, ಅದು ಕರೆಯೇ ಮರೆಯಾಯಿತು. ಅದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ನಲ್ಲ, ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರೋದು. ಎಲ್ಲಿ ಬಿಟ್ಟುಬಿಟ್ರು ಎಂಬುದಕ್ಕೆ ವಿವರಣೆ. ಕರ್ಮ ಕುರು ಇತ್ಯುಕ್ತಂ, ಅದಕ್ಕಿದೆಯಾ ತಾತ್ಪರ್ಯ? ಇಲ್ಲ. ತಸ್ಯ ಕರ್ಮಣೋ ದುರ್ವಿಜ್ಞೇಯತ್ವಮಾಹ ಸಮ್ಯಕ್ ವಕ್ತುಂ ಕಿಂ ಕರ್ಮೇತಿ. ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿ. ಆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಮತ್ತೆ. ಈಗ ಅಷ್ಟೇ ಬರೀ ಕರ್ಮ ಹೇಳಿಬಿಡಿವಲ್ಲ, ಯಾಕೆ ಹೇಳಬೇಕು ಅಂದರೆ ಎಲ್ಲ ತಿಳ್ಕೋಬೇಕು ಅಂತ ಹೇಳ್ತಾರೆ. ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿ. ಮೂರು ತಿಳ್ಕೊಬೇಕು ನಾವು. ಕರ್ಮ ಅಂದ್ರೇನು ತಿಳಿಬೇಕು, ವಿಕರ್ಮ ಅಂದ್ರೇನು ತಿಳಿಬೇಕು, ಅಕರ್ಮ ಅಂದ್ರೇನು ತಿಳಿಬೇಕು. ಮೂರು ಬಂತೀಗ. ಸೊ ಇದಕ್ಕೇನು ಬಂತೀಗ? ಕಿಂಕರ್ಮ ಅಕರ್ಮ ಶಬ್ದಕ್ಕೆ ಎರಡು ಅರ್ಥ ಬಂತು. ಆತೆಗೆ ವಿರುದ್ಧ ಅಂತಲೂ ಅರ್ಥ ಇದೆ. ಅಕರ್ಮ ವಿಕರ್ಮ ಕರ್ಮ ಮೂರರ ಬಗ್ಗೆನೂ ಕನ್ಫ್ಯೂಷನ್ ಇದೆ ಜನಗಳಿಗೆ. ಅದು ಮೂರು ಹೇಳ್ತೇನೆ ಅಂತ ಹೇಳಿ. ಕರ್ಮಣಃ ಅಪಿ ಬೋದ್ಧವ್ಯಂ, ಕರ್ಮಣಃ ಕರ್ಮವನ್ನೂ ತಿಳಿಬೇಕು, ವಿಕರ್ಮಣಃ ವಿಕರ್ಮನೂ ತಿಳಿಬೇಕು, ಅಕರ್ಮಣಶ್ಚ ಬೋದ್ಧವ್ಯಂ ಕರ್ಮ ಮಾಡದಿರುವಿಕೆ. ಇನ್ನೇನು ಮಾಡಿಲ್ಲ ಅವನು, ಡ್ಯೂಟಿ ಮಾಡಲಿಲ್ಲ ಅಷ್ಟೇ. ತಪ್ಪು ಮಾಡಿಲ್ಲ, ಸರಿನೂ ಮಾಡಿಲ್ಲ, ಅದು ಕೂಡ ಅಪರಾಧನೇ. ಅಲ್ಲ, ಅಥವಾ ಮುಂದಿನ ಪ್ರಶ್ನೆ ಅದು. ಈ ನಮ್ಮ ಪ್ರಶ್ನೆ ಈಗ ಅಪರಾಧಕ್ಕೆ ಏನಾಗ್ಬೋದು? ಈಗ ತಪ್ಪು ಮಾಡಿದ್ರು ಅಪರಾಧ, ಹೇಳಿ ಕೆಲಸ ಮಾಡದೆ ಹೋದರೂ ಅಪರಾಧ. ಅರ್ಥ ಆಯ್ತಾ? ಈಗ ಅವನೇನು ಇದು ಕೊಟ್ಟಿಲ್ಲ, ಕರ್ಮ ಮಾಡಲಿಲ್ಲ, ಗೊತ್ತಾಗಲಿಲ್ಲ, ತಪ್ಪು ಮಾಡಲಿಲ್ಲ, ಸರಿನೂ ಮಾಡಲಿಲ್ಲ, ಮಾಡಬೇಕಾದ್ರೆ ಮಾಡದೆ ಅರ್ಜುನ ಏನು ಮಾಡಕ್ಕೆ ಕೊಟ್ಟಿದ್ದಾರೆ? ಈಗ ಬಿಡ್ಲಕ್ಕೆ ಕೊಟ್ಟಿದ್ದಾರೆ. ನಾನು ಯುದ್ಧ ಮಾಡೋದಿಲ್ಲ ಅಂತಿದ್ದ, ಗೊತ್ತಾಯ್ತು? ಯುದ್ಧ ಮಾಡೋದಿಲ್ಲ. ಯಾರ ಮೇಲೆ ಯುದ್ಧ ಮಾಡ್ತೀನಿ ಅಂತೇಳಿ ಯೋಗ್ಯರ ಮೇಲೆ ಮಾಡ್ತೀನಿ ಅಂತ ಹೇಳಲಿಲ್ಲ. ಇವತ್ತು ಇವ್ರ ಮೇಲೆ ಬಿಡ್ತೀನಿ ಅಂತ ಹೇಳ್ತಾರೆ. ಮಾಡಬೇಕಾದವ್ರ ಮಾಡೋದಿಲ್ಲ ಅಂದರೆ ಅಕರ್ಮ ಆಯ್ತು. ಈಗ ಗೊತ್ತಾಯ್ತಾ? ಅದು ವಿರುದ್ಧ ಕರ್ಮಕ್ಕೆ ಸೇರ್ತಾ ಆಮೇಲೆ. ಫಸ್ಟ್ ಅಕರ್ಮವಾಗಿ ಯಾವುದಕ್ಕೆ ಸೇರ್ತಾ ಆಮೇಲೆ ವಿಕರ್ಮಕ್ಕೆ. ಅದಕ್ಕೆ ವಿಕರ್ಮ ಅಂತ ಹೇಳಿದಾಗ ಎರಡು ಸೇರ್ಸ್ಕೊಂಡ್ಬಿಡ್ಬೇಕು. ಕರ್ಮಣೋ ಲ್ಯಾಪ್ಸ್ ಆನ್ ಇಸ್ ಪಾರ್ಟ್ ಅಂತ. ಲ್ಯಾಪ್ಸ್ ಎಂಬುದೇನದು? ಅದು ಲ್ಯಾಪ್ಸ್ ಎಂಬುದಕ್ಕೆ ಅರ್ಥ ವಿರುದ್ಧ ಮಾಡೋದು ಬೇರೆ, ಅಫೆನ್ಸ್. ಅದು ಅಫೆನ್ಸ್ ಬೇರೆ, ಲ್ಯಾಪ್ಸ್ ಬೇರೆ, ಡ್ಯೂಟಿ ಮಾಡೋದು ಬೇರೆ. ಮೂರು ಕೆಲಸ ಇದೆ ನಮಗೆ. ಇವತ್ತು ತುಂಬ ಜನ ಏಕಾಸಿ ಹೊತ್ತು ಮಾಡಿದ್ರೆ ಲ್ಯಾಪ್ಸ್. ಅದು ಗೊತ್ತೇ ಇಲ್ಲ ಅಂಬೋದು ವಿರುದ್ಧ ಮಾಡಬಾರ್ದು ಅಂತ ಕೆಲವರು ಇರ್ತಾರೆ.
ಶ್ರಾದ್ದ ಬಂದರೆ ಏಕಾದಶಿ ಮಾಡಬಾರ್ದು ಇದ್ದಾರೆ. ಅವತ್ತು ಬ್ರಾಹ್ಮಣ ಹೋಗೋ ಅವರಲ್ಲ, ಅವ್ರ ಊಟ, ಬ್ರಾಹ್ಮಣರಿಗೆ ಊಟ, ಎಲ್ಲರಿಗೂ ಊಟ ಆಗ್ಬಿಡುತ್ತೆ. ಮತ್ತು ಅವ್ರ ಮನೆಯವರಿಗೂ ಊಟ. ಯಾಕೆ ಇದು ಹರಿದಿನ ದೊಡ್ಡದು, ಪಿತೃಗಳು ದೊಡ್ಡವರು. ಪಿತೃಯಜ್ಞೆ ಮಾಡಬೇಕಾದ್ರೆ ಪಿತೃಂತರ್ಗತ ನಾರಾಯಣ ಬಗ್ಗೆ ಹೇಳೋಕ್ಕೆ ಹೊರಟಾಗ ಯಾವ್ದು ದೊಡ್ಡದೀಗ? ಈಗ ಸೆಂಟ್ರಿಗೂ ಸ್ಟೇಟ್ಗೂ ವಿರೋಧ ಬಂದರೆ ಯಾವ್ದು ದೊಡ್ಡದಾಗುತ್ತೆ? ಸೆಂಟ್ರ್ ದೊಡ್ಡದಾಗುತ್ತೆ. ನಿಯಮ ಹೆಚ್ಚು ಮಾಡೋ ಅಧಿಕಾರ ಸ್ಟೇಟ್ ನಿಯಮ ಸೆಂಟ್ರ್ ಫಾಲೋ ಮಾಡಬೇಕಾಗಿಲ್ಲ. ಸೆಂಟರ್ ಮಾಡಿದರೆ ಫಾಲೋ ಮಾಡೋದು ಎಂಟೈರ್ ಕಂಟ್ರಿಗೆ ಬರುತ್ತೆ. ಇವೆಲ್ಲ ಯೋಚನೆ ಮಾಡಿ ದೊಡ್ಡದಕ್ಕೆ ಸಾಧ್ಯ ಸಂಭವ. ದೊಡ್ಡದಕ್ಕೆ ಹೇಳಿದ್ದೆಲ್ಲ ಚಿಕ್ಕದಕ್ಕೆ ಅಪ್ಲಿಕಬಲ್, ಚಿಕ್ಕದು ದೊಡ್ಡದಕ್ಕೆ ಅಪ್ಲಿಕಬಲ್ ಅಲ್ಲ. ಅದು ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿ. ನೋಡಿ ಮೊದಲೇನು ಹೇಳಿದ? ಕವಯೋಪ್ಯತ್ರ ಮೋಹಿತ ಅಂತ ಹೇಳಿದ. ಗಹನ ಅಂತ ಹೇಳಿದೆ. ಗಹನ ತುಂಬ ಸೂಕ್ಷ್ಮ, ಸೂಕ್ಷ್ಮ ಜಟಿಲ, ಅದು ಜಟಿಲ ಸೂಕ್ಷ್ಮ. ಗಹನಾ ಕರ್ಮಣೋ ಗತಿ, ಕರ್ಮಣಃ ಅಗತಿ, ಅದು ಹಾಗೇನೆ. ಅದ್ಯಾವ ಮುಂದೆ ಗೊತ್ತಾಗುತ್ತೆ ಏನು ಅಂತೇಳಿ. ಇದರಿಂದ ಏನು ಹೇಳಿದಾಗಾಯಿತು? ಕರ್ಮನೂ ತಿಳಿಬೇಕು, ವಿಕರ್ಮನೂ ತಿಳಿಬೇಕು, ಅಕರ್ಮನೂ ತಿಳಿಬೇಕು. ನ ಕೇವಲಂ ತಜ್ಞಾತ್ವಾ ಮೋಕ್ಷಸೆ ಜ್ಞಾತ್ವೈವೈತ್ಯಾಶಯವಾನಾಃ ಕರ್ಮಣ ಇತಿ ತಚ್ಚೋಕ್ತಂ. ನ ಕೇವಲಂ ತಜ್ಞಾತ್ವಾ ಮೋಕ್ಷಸೆ, ಬರೀ ತಿಳ್ಕೊಂಡ್ರೆ ಸಾಲದು. ಜ್ಞಾತ್ವೈವ ಇತ್ಯಾಶಯವಾನ, ಕೆಲವನ್ನ ತಿಳ್ಕೊಂಡ್ರೆ ಒಳ್ಳೆಯದು, ವಿಷ್ಣು ಪಂಚಕ ಮಾಡಿದರೆ ಒಳ್ಳೆಯದು, ಬಿಟ್ಟರೆ ಪಾಪ ಇಲ್ಲ. ಏಕಾದಶಿ ಮಾಡಿದರೇ ಒಳ್ಳೆಯದಾಗು. ಎಷ್ಟು ಡಿಫ್ರೆನ್ಸ್ ಇದೆ. ಇದು ಆಪ್ಷನಲ್ ಅನ್ನೋದು ಕಂಪಲ್ಸರಿ. ಅದಕ್ಕೆ ಅರ್ಜುನ ಏನು ತಿಳ್ಕೊಬೋದೀಗ? ಕರ್ಮದ ಜ್ಞಾನ ಆಪ್ಷನಲ್ ಅಲ್ಲ, ಮತ್ತು ಜ್ಞಾತ್ವೈವ ತಿಳ್ಕೊಂಡ್ರೆ ಆಗುತ್ತೆ, ತಿಳಿದವ್ರು ಆಗೋದಿಲ್ಲ. ಹೇಳಬೇಕಾದ್ರೆ ನಾಣ್ಯ ಪಂಥ ಅಯನಾಯ ವಿದ್ಯತೆ, ಬೇರೊಂದು ದಾರಿ ಇಲ್ಲವೇ ಇಲ್ಲ. ಅದನ್ನು ಹೇಳ್ತಾರೆ. ಜ್ಞಾತ್ವೈವ ಇತ್ಯಾಶಯವಾನಾಃ ಕರ್ಮಣಃ ಇತಿ ಬೋದ್ಧವ್ಯಂ ಅಂದ್ರೇನು ತಿಳ್ಕೊಳ್ಳೇಬೇಕು. ಅಜ್ಞಾತ್ವಾ ಭಗವಾನ್ ಕಸ್ಯ ಕರ್ಮ ವಿಕರ್ಮಕಂ ದರ್ಶನಂ ಯಾತಿ ಮುನೇ ಕುತೋ ಮುಕ್ತಿಶ್ಚ ತದ್ವಿನಾ. ಅದಕ್ಕೊಂದು ಮಾತು ಬತ್ತೆ. ಅಜ್ಞಾತ್ವಾ ಭಗವಾನ್ ಕಸ್ಯ ಕರ್ಮ ವಿಕರ್ಮಕಂ, ಯಾವನು ಕರ್ಮ ಅಕರ್ಮ ವಿಕರ್ಮ ಮೂರನ್ನು ತಿಳಿದಿಲ್ಲ ಅವರ ಸಾಧನೆಯನ್ನು ದೇವರು ಮೆಚ್ಚೋದಿಲ್ಲ ಅಂತೇಳಿ. ಹಾಗೆ ತಿಳಿದೇ ಇದ್ದವ್ರು ಯಾರೂ ಮೋಕ್ಷಕ್ಕೆ ಹೋಗಿಲ್ಲ. ಅರ್ಥ ಆಯ್ತಾ ಈಗ? ಸೊ ಮೋಕ್ಷಕ್ಕೆ ಹೋದವರಲ್ಲ ಎಂಥವರು? ಕರ್ಮ ಅಕರ್ಮ ವಿಕರ್ಮ ಮೂರು ತಿಳಿದು ವಿಕರ್ಮ ಬಿಟ್ಟು ಅಕರ್ಮ ಮಾಡದೆ ಹೋಗಿ ಕರ್ಮ ಮಾಡಿ ಸರಿಯಾದ ರೀತಿಯಲ್ಲಿ ಸರಿಯಾದ ಕರ್ಮ ಮಾಡಿ, ಅಂದರೆ ಕೃಷ್ಣಾರ್ಪ ಇತ್ಯಾದಿ ಮಾಡಿ ಹೋಗಿದ್ದಾರೆ ಹೊರತು ಬೇರೆ ರೀತಿ ಇಲ್ಲ ಅಂತೇಳಿ. ಕರ್ಮ ವಿಕರ್ಮಕಂ ದರ್ಶನಂ ಯಾತಿ ಮುನೇ ಕುತೋ ಮುಕ್ತಿಶ್ಚ ತದ್ವಿನ. ದರ್ಶನ ಅಪರೋಕ್ಷ ಜ್ಞಾನ. ಕರ್ಮ ವಿಕರ್ಮಗಳ ಜ್ಞಾನವಿಲ್ಲದೆ ಸ್ವಾರಸ್ಯ ಇದೆ. ಅಂದರೆ ಆಚಾರ ಇಲ್ಲದೆ ಜ್ಞಾನ ಬರೋದಿಲ್ಲ. ಕರ್ಮ ವಿಕರ್ಮ ಅಂದರೆ ಏನದು? ಆಚಾರ ಅಂತ ಅರ್ಥ. ಆಚಾರ ಇಲ್ಲದವ್ರಿಗೆ ಎಂದೂ ವಿಚಾರ ಬರೋದಿಲ್ಲ. ಆಚಾರ ಇಲ್ಲದವ್ರಿಗೆ ಎಂದೂ ವಿಚಾರ ಬರೋದಿಲ್ಲ. ಕರ್ಮಣ ಜ್ಞಾನ ಮಾತನೋತೆ ಅಂತ ಹೇಳಿದ್ರಿಂದ ಕರ್ಮ ಬಿಟ್ಟರೆ ಜ್ಞಾನ ಬರೋದಿಲ್ಲ. ಸಿಂಪಲ್. ಕರ್ಮದಲ್ಲಿ ಏನು ಸೇರಿಕೊಂಡಿದೆ? ಅದು ಹೊಸ ಅರ್ಥ ಬಂತೀಗ. ಸ್ವಾರಸ್ಯ ನೋಡಿ. ಉಪನಿಷತ್ತಿನ ಹೊಸ ಅರ್ಥ ಆಚಾರ ಹೇಳಿದ್ರಿ. ಏನು ಅರ್ಥ ಹೇಳಿದ್ರಿ ಈಗ? ಕರ್ಮಣ ಜ್ಞಾತ ಮಾತನೋತೆ ಹೌದು, ಆದರೆ ಅಕರ್ಮ ವಿಕರ್ಮ ಜ್ಞಾನ ಇದ್ದು ಕರ್ಮಣ ಜ್ಞಾನ ಮಾತನೋತೆ ಇಲ್ಲದೆ ಹೋದರೆ ಇಲ್ಲ. ಅರ್ಥ ಆಯ್ತಾ? ಅದು ಜ್ಞಾನ ಬೇಕಾಯ್ತು. ಈಗ ಬರೀ ಕರ್ಮ ಮಾಡೋದೇ ಆಗಿದ್ದರೆ ಮೋಕ್ಷ ಆಗ್ಬೋದಾಗಿತ್ತು. ಈ ಪ್ರಾಬ್ಲಮ್ ಬರೋದ್ರಿಂದನೇ ಜ್ಞಾನ ಬೇಕಾಯಿತು. ಯಾವುದ್ರ ಬಗ್ಗೆ ಜ್ಞಾನ ಬೇಕಾಯಿತು? ಕರ್ಮದ ಬಗ್ಗೆ. ಕರ್ಮದ ಜ್ಞಾನ ಗಟ್ಟಿಯಾಗೋದು ಯಾವಾಗ? ಅಕರ್ಮಗಳ ಜ್ಞಾನ ಬಂದಾಗ. ಆದ್ದರಿಂದ ಅದನ್ನು ತಿಳಿಲೇಬೇಕು. ಇವತ್ತು ಅದ್ವೈತ ನಿರಾಕರಣೆ ಮಾಡದೆ ಹೋದರೆ ದ್ವೈತ ಏನಾಗ್ತಿದ್ದಿಲ್ಲ. ನಿಮ್ಮ ಪ್ರಕಾರ ಏನಾದರೂ ಸಾಕು. ದ್ವೈತ ಹೇಳಿದರೆ ಆಚಾರ್ಯ ದ್ವೈತ ಖಂಡನೆ ಯಾಕೆ ಮಾಡಬೇಕಾಗಿತ್ತು? ದ್ವೈತ ಹೇಳಿದರೆ ಸಾಕಲ್ಲ. ಅದೇ ಪ್ರಶ್ನೆ. ಅಕರ್ಮ ವಿಕರ್ಮ ಅದ್ವೈತಲ್ಲಿ ಎರಡಾದನೇ ಇದೆ. ದ್ವೈತಕ್ಕೆ ವಿರೋಧ ಅಂತಿದೆ, ದ್ವೈತ ಜ್ಞಾನ ಇಲ್ಲದೇ ಇರುವಿಕೇನೂ ಇದೆ. ಗೊತ್ತಾಯ್ತಾ? ದ್ವೈತ ಜ್ಞಾನ ಇಲ್ಲದಿರಬೇಕೆ. ತುಂಬ ಜನ ಇವತ್ತು ಫಾಲೋ ಮಾಡೋರಿಗೆ ಅದ್ವೈತ ಯಾಕೆ ಖಂಡನೆ ಮಾಡಿ ಪ್ರಶ್ನೆ ಕೇಳ್ತಾರೆ. ಅದ್ವೈತಿಗಳನ್ನು ನಾವು ಯಾವುದೋ ಪಂಥ ಖಂಡನೆ ಮಾಡೋದಲ್ಲ. ಏನದು ಆ್ಯಕ್ಚುಲಿ ತಾತ್ವಿಕವಾಗಿ ವಿರೋಧ ಇದೆ, ಅದಕ್ಕೆ ಹೇಳ್ತಿರೋದೇ ಹೊರತು ಯಾರೋ ಗುಂಪಿನವ್ರು ಹೇಳಿದ್ದಾರೆ, ಯಾರು ಹೇಳಿದರು ಅಂತ ಕೇಳಿ ಆಮೇಲೆ ಖಂಡನೆ ಮಾಡೋದಲ್ಲ. ಕಾನ್ಸೆಪ್ಟೇ ಸರಿಯಲ್ಲ. ವಿಷ ಕುಡಿಲಿ ಅಂತ ಯಾರು ಹೇಳಿದರು ಅಂತ ಕೇಳೋದಿಲ್ಲ. ಯಾರು ಹೇಳಿದ್ರು ಕುಡಿಬಾರ್ದು. ಕೆಲವನ್ನ ಅವ್ರು ಹೇಳಿದರೆ ಮಾಡಬಹುದು ಅಂತ ಹೇಳ್ತಾರೆ. ಇದನ್ನು ಯಾರೂ ಮಾಡೋ ಹಾಗಿಲ್ಲ. ಅದಕ್ಕೋಸ್ಕರನೇ ಜ್ಞಾತ್ವ ಅಂತೇಳಿ ದ್ವೈತಂ ಜ್ಞಾತ್ವೈವ ಅಂತ ಹೇಳಿದಾಗ ಅದು ಅದ್ವೈತ ನಿರಾಸಪೂರ್ವಕ ದ್ವೈತ ಜ್ಞಾನ ಬರಬೇಕೆ ಹೊರತು ಏನು ಬಂದರೆ ಸಾಲದು? ದ್ವೈತ ಜ್ಞಾನ ಬಂದರೆ ಸಾಲದು. ಯಾರು ಏನು ಮಾಡಿದ್ದಾರೆ? ಏನು ಮಾಡಿದ್ರು? ಹೌದು, ಇಲ್ಲಿ ಅದ್ವೈತ ನಿರಾಕರಣೆ ಮಾಡಿದವರು ಇದ್ದಾರೆ. ಬಟ್ ಒಂದು ಸ್ಟೇಜಲ್ಲಿ ಏನಾಗ್ಬಿಡ್ತಾರೆ ಅವರು? ಕಾಂಪ್ರಮೈಸ್ ಮಾಡ್ಕೊಳ್ಬೇಕು. ನಮ್ಮದು ಎಲ್ಲ ನಾನ್ ಕಾಂಪ್ರಮೈಸ್ ಇನ್ ಡ್ಯುಯಲಿಸಮ್ ಅಂದರೆ ಆಚಾರದ ಒಂದೇ. ಒಂದಲ್ಲ ಒಂದು ಕಡೆ ಏನು ಮಾಡ್ತಾರೆ ಅವರು? ಅದ್ವೈತ ಹೊಂದಾಣಿಕೆ ಮಾಡ್ಕೊಂಡ್ಬಿಡ್ತಾರೆ. ಆದ್ದರಿಂದ ಅವ್ರ ಖಂಡನೆ ಸರಿ ಹೋಗಲಿಲ್ಲ. ಹೌದು, ಅವ್ರು ಖಂಡನೆ ಮಾಡಿದರು, ಆಮೇಲೆ ಮುಂದೆ ಮಾಡಿದ್ದೇನೋ ಒಂದು ರೀತಿ ಅದನ್ನ ಅಡಾಪ್ಟ್ ಮಾಡಿಕೊಂಡ್ರು.
ಯಾವುದನ್ನು ಖಂಡನೆ ಮಾಡಿದ್ರು ಅದನ್ನೇ ಅಡಾಪ್ಟ್ ಮಾಡ್ಕೊಂಬಿಟ್ಟು ಏನು ಮೀಮಾಂಸೆ ಮತ್ತೆ ಖಂಡನೆ ಮಾಡ್ತಾರೆ. ಮೀಮಾಂಸರ ಪ್ರಮಾಣ ಪ್ರಕ್ರಿಯೆ ಪೂರ್ತಿ ಅಡಾಪ್ಟ್ ಮಾಡ್ತಾರೆ. ಹೋಯ್ತಲ್ಲ, ಪ್ರಮೇಯ ತಪ್ಪಿದೆ, ಪ್ರಮಾಣ ತಪ್ಪಿರಬೇಕು ಅಂತ ಆಯ್ತಲ್ಲ, ಹೋಯ್ತಲ್ಲಿ ಅದು ಸರಿ ಹೋಗೋದು. ಅಜ್ಞಾತ್ವ ಭಗವಾನ್ ಕಸ್ಯ ಕರ್ಮ ಅದಕ್ಕೆ ಪ್ರಮಾಣ ಪದ್ಧತಿಯಲ್ಲಿ ಪ್ರಮಾಣಗಳನ್ನು ಸರಿಯಾಗಿ ಹೇಳಿಲ್ಲ ಅನ್ನೋದನ್ನು ಹೇಳ್ತಾರೆ. ಅವರು ಸರಿಯಾಗಿ ಹೇಳದೇ ಇದ್ದವ್ರನ್ನ ಅಡಾಪ್ಟ್ ಮಾಡಿಕೊಟ್ರೆ ಏನು ಉಪಯೋಗ ಬಂತು ಅದರಿಂದ? ಏನು ಬಂತು ಹೇಳಿದ್ದು? ಏನಂತ ಹೇಳಿದರು ಅವರು? ಏನಂತ ಹೇಳಿದರು? ಪ್ರಮಾಣ ಶಬ್ದಕ್ಕೆ ಅವ್ರು ಏನು ತಿಳ್ಕೊಂಡ್ಬಿಟ್ರು? ಅಜ್ಞಾತ ಅನಧಿಗತ ಅರ್ಥಗಂತರು ಪ್ರಮಾಣಂ ಅಂತ ಹೇಳಿದ್ರು. ಒಂದು ಅರ್ಥ ಏನೋ ಯಾವುದು ವಿಷಯ ಗೊತ್ತಿಲ್ಲೋ ಅಂತೇಳಿ ಅದು ಅಪೂರ್ವತ ತಂದ್ರು ಅವರು. ಇವರಿಗೆ ತಿಳಿದಿದ್ದನ್ನು ತಿಳ್ಕೊಳ್ಳೋದು ಪ್ರಮಾಣ ಅಂತ ಹೇಳಿದರು. ತಿಳ್ಕೊಂಡ್ರು ಪ್ರಮಾಣ ಆಗುತ್ತೆ. ದಿವಸ ಹಾಲು ಕುಡಿತಾ, ಹಾಲಂತೂ ಗೊತ್ತಿದೆ, ಗೊತ್ತು, ಪ್ರಮಾಣ ಆಯ್ತು ಅಪ್ರಮಾಣ ಆಯ್ತಾ? ಅದೀಗ ಗೊತ್ತಾಯ್ತಾ? ಪ್ರಮಾಣ ಆಯ್ತಲ್ಲ. ಅನಧಿಗತ ಅರ್ಥಗಂತರು ಪ್ರಮಾಣಂ ಅಂತ ಹೇಳಿದಾಗ ತಿಳಿದೇ ಇದು ವಸ್ತು ಅಂತ ಅದು ಉಪಾದೇಯ ಡೆಫಿನೇಷನ್ನು, ಪ್ರಮಾಣದ ಡೆಫಿನೇಷನ್ ಅಲ್ಲ ಅದು. ಉಪಾದೇಯ ಆಗ್ಬೇಕಾದ್ರೆ ಏನಾಗಬೇಕದು? ಬರೀ ಪ್ರಮಾಣ ಆಗಿದ್ದರೆ ಸಾಲದು, ವಿಷ ಕೊಲ್ಲುತ್ತದೆ, ಸರಿಯೇ ಅದು. ಆದರೆ ಅದೇ ರೀತಿ ಕೆಲವು ಪದಾರ್ಥ ಏನಾಗಿರುತ್ತೆ ಪ್ರಮಾಣ ಆಗಿರೋದು. ಉದಾಹರಣೆಗೆ ಏನು ಹೇಳ್ತಾನೆ ಅವನೀಗ, ಅಸಂಬದ್ಧ ವಿಚಾರ ಮೋಕ್ಷ ನಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲ, ಅದು ಅಪ್ರಮಾಣ ಅಲ್ಲ. ಅದು ಔಟ್ ಆಫ್ ಸಿಲೆಬಸ್ ಅಂಬೋದು ಅಪ್ರಮಾಣ ಅಂತಲ್ಲ, ಬಟ್ ಅದು ಉಪಾದೇಯ ಅಲ್ಲ, ಪರೀಕ್ಷೆಗೆ ಉಪಾದೇಯ ಅಲ್ಲ. ಅವತ್ತಿನ ಮಟ್ಟಿಗೆ ಅದು ಉಪಾದೇಯ ಅಲ್ಲ, ಅದು ಅಪ್ರಾಮಾಣ್ಯ ಬರಲಿಲ್ಲ ಅದಕ್ಕೆ. ಗೊತ್ತಾಯ್ತಾ? ಇನ್ನು ಅರ್ಥ ಮಾಡಿಕೊಂಡ್ರೆ ಅವರು ಅದನ್ನ ಡೆಫಿನೇಷನ್ ಕೊಟ್ಟರೆ, ಡೆಫಿನೇಷನ್ ಯಾವುದು ಕೊಡಬೇಕಂತೇಳಿ ಯೋಚನೆ ಮಾಡ್ತಾ ಇಲ್ಲ, ಅದು ಸಮಸ್ಯೆ ಇರೋದು. ಇದೆಲ್ಲ ಸರಿ ಮಾಡಿದ್ರು ಆಚಾರ್ಯ. ಅದು ಹೈಲೈಟ್ ಮಾಡಬೇಕಂದ್ರೆ ಎಷ್ಟು ತಪ್ಪುಗಳಿದೆ ಅಷ್ಟು ಭಾಗ ಹೇಳಿದ್ರು ಸಾಕು. ತುಂಬ ಜನ ಏನು ಮಾಡ್ತಾರಾಗ ಆಚಾರ್ಯ ಪರ್ಫೆಕ್ಷನ್ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಯಾವ ವಿಷಯನೂ ಸರಿ ಹೇಳೋದೇ ಇಲ್ಲ, ಬರೀ ಕನ್ಫ್ಯೂಷನ್ ಗಲಾಟೆಗಳಾಗಿಬಿಡೋದ್ರಿಂದ ಅವರಿಗೂ ತಿಳಿಯೋದಿಲ್ಲ, ಇವರಿಗೂ ತಿಳಿಯೋದಿಲ್ಲ. ಹಾಗಾಗಬಾರ್ದು. ದರ್ಶನಂ ಯಾತಿ ಹಿ ಮುನೇ ಕುತೋ ಮುಕ್ತಿಶ್ಚ ತದ್ವಿನಾ. ಆಚಾರ್ಯದೆಲ್ಲ ಮೂಲ ಗ್ರಂಥ, ಡಿಕ್ಷನರಿ ಇದ್ದ ಹಾಗೆ. ಯಾವ ಪದ ಬೇಕಾದ್ರೂ ಉಪಯೋಗಿಸ್ಬೋದು ನಾವು. ಈ ಕರ್ಮಣ ಜ್ಞಾನ ಮಾತವನ್ನು ಕ್ಲಾರಿಫಿಕೇಶನ್ ಇಲ್ಲಿ ಕೊಟ್ಟರು ಆಚಾರ್ಯರು. ಆಗ ವಾಕ್ಯ ಕೊಡಲಿಲ್ಲ, ಬಟ್ ಆ ವಾಕ್ಯ ಉಪಯೋಗ ಮಾಡಿಕೊಳ್ಬೇಕು ಅಂತ ಅವ್ರ ಅಭಿಪ್ರಾಯ. ಅದು ಮಾಡ್ಕೊಳ್ಳದೆ ಏನಾಗುತ್ತೆ, ಆ ಮಾತಿಗೆ ಅಪಾರ್ಥ ಆಗುತ್ತೆ. ಕರ್ಮಣ ಜ್ಞಾನ ಮಾತವನ್ನುತ್ತಿ ಅಷ್ಟೇ. ಆದ್ದರಿಂದ ಅಕರ್ಮ ಮಾಡಬಾರ್ದು ಅಂತ ಇಲ್ಲಲ್ಲ ಅದರೊಳಗೆ. ಗೊತ್ತಾಯ್ತಾ? ಸ್ವಲ್ಪ ನಿಧಾನ ಬರ್ಬೋದು, ತಂದೆ ತೋಯ್ತು ಅರ್ಥ ಮಾಡ್ಕೊತಾನೆ ಅದರೊಳಗೆ. ಅಲ್ಲ, ಕರ್ಮಣೈವ ಅಂತ ಅರ್ಥ. ಅದಕ್ಕೆ ಕರ್ಮಣೈವ ಸೇರಿಸ್ಕೊಂಡ್ಬಿಟ್ಟಾಗ ನೋಡಿ, ಜ್ಞಾತ್ವ ಶಬ್ದಕ್ಕೆ ಏನು ಸೇರಿಸಿದ್ರು ಆಚಾರ್ಯರು? ಏವ ಸೇರಿಸಿದ್ರು. ಅಲ್ಲಿ ಕರ್ಮಣಕ್ಕೆ ಏನು ಸೇರಿಸ್ಬೇಕು? ಏವ ಸೇರಿಸ್ಬೇಕು. ಏವ ಸೇರಿಸಿದಾಗ ಅಕರ್ಬೇಕರೋ ಹೋಗಬೇಕು, ಅಂದು ತಿಳ್ಕೊಬೇಕು ಅಂತ ಅರ್ಥ. ಕರ್ಮಣ ಇತಿ ಅಜ್ಞಾತ್ವ ಅಕರ್ಮ ಕರ್ಮಾಕರಣಂ ಕರ್ಮ ಅನ್ಯತ್ ವಿಕರ್ಮ. ನೋಡಿ ಡೆಫಿನೇಷನ್ ಕೊಟ್ರಿ. ಈಗ ಅಕರ್ಮ ಅಂದ್ರೇನು? ಕರ್ಮ ಮಾಡದಿರುವಿಕೆ. ಈ ಪದ ಬಂದಿತ್ತು. ಮಾತೆ ಸಂಗೋಸ್ತ್ವಕರ್ಮಣಿ. ಮತ್ತೇನಾಯಿತು? ಕನ್ಫ್ಯೂಷನ್ ಬಂತು ಅವರಿಗೆ. ಇನ್ನು ಉದಾಹರಣೆ ತಗೊಳ್ಳಿ, ಏಕಾಸಿ ಕನ್ಫ್ಯೂಷನ್ ಬಂತೀಗ. ಏನು ಬಂದು ಬಂತು, ಇದು ಬಂತು, ಮುಂದಿನ ಬರುತ್ತೆ, ಮತ್ತೆ ಮುಂದಿನ ತಿಂಗಳು ಬೇರೆ ಬರುತ್ತೆ. ಆವಾಗ ಬಂದರೆ ಏಕಾಚಿ ಅಂತ ಆಯ್ತು, ಬರ್ತಾ ಈಗ ಏನಿಲ್ಲ ಅಂದರೆ ಮೋಸ ಮಾಡಬೇಕಾಗಿಲ್ಲ ಅಂತ ಅರ್ಥ ಆಗಿಬಿಡುತ್ತೆ. ಅದೇನು ಮಾಡ್ತಾರೆ ನೋಡ್ತಾರೆ, ಇದು ಸರಿ ಅನ್ಸ ಗೊತ್ತಾಗಿಲ್ಲ ಬಿಟ್ಟೇ ಬಿಡ್ತಾರೆ. ಅವ್ರು ಅಕರ್ಮ, ಅದು ದೊಡ್ಡ ದೋಷ. ಅದು ತಪ್ಪು ಮಾಡಿದ್ದು ದೋಷ, ಮಾಡದೆ ಹೋಗಿದ್ದು ದೋಷ, ಮಾಡಬೇಕಾದದ್ದು. ಆ ದೃಷ್ಟಿಯಲ್ಲಿ ಅಕರ್ಮ ಕರ್ಮ ಅಕರಣಂ. ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ರಿಸ್ಕ್ ಎಲ್ಲಿದೆ ಅಂಥೇಳಿ. ಗೊತ್ತಾಯ್ತಾ? ಮೊದಲೇನು ಮಾಡಲೋ ಎರಡನೇನು ಮಾಡಲೋ ಪ್ರಶ್ನೆ ಬರಲಿಲ್ಲ, ಮಾಡದೇ ಇಲ್ಲ. ಅರ್ಥ ಆಯ್ತಾ? ಆದ್ದರಿಂದ ಅಕರ್ಮ ಹಾಗೂ ಪಿಸೆ ಮಾಡದಿರುವಿಕೆ. ಇನ್ನೊಂದು ವಿಕರ್ಮ ಅಂದರೆ ನಿಷಿದ್ಧ ಕರ್ಮ. ವಿ ಅಂದರೆ ವಿರುದ್ಧ ಕರ್ಮ. ಬಂಧಕತ್ವ. ವಿರುದ್ಧ ಕರ್ಮ ಬಂಧಕ. ಇದು ಲ್ಯಾಪ್ಸ್ ಬೇರೆ, ಅಫೆನ್ಸ್ ಬೇರೆ. ಲ್ಯಾಪ್ಸಿಗೂ ಶಿಕ್ಷೆ ಇದೆ, ಅದಕ್ಕೂ ಶಿಕ್ಷೆ ಇದೆ. ಆದರೆ ಲ್ಯಾಪ್ಸಿಗೆ ಶಿಕ್ಷೆ ಹೇಗಿರುತ್ತೆ? ಸ್ವಲ್ಪ ಕಡಿಮೆ ಇರುತ್ತೆ. ಲ್ಯಾಪ್ಸ್ ಅಜ್ಞಾನಪೂರ್ವಕ ಆಗಿರೋ ಸಂಭವ ಇರೋದ್ರಿಂದ ಇದಿದೆ. ಯಾವುದು ಲ್ಯಾಪ್ಸ್ ಇಲ್ಲೋದ್ರೆ ಆಗೋದಿಲ್ಲ. ತಥೋ ವಿವಿಚ್ಯ. ಯಾವುದು ಆಚಾರ್ಯ ಹೇಳಿಬಿಟ್ಟಿದ್ದಾರೆ, ತಪ್ಪು ಮಾಡಿದರೆ ಅದು ಅಪಾಯಕರ ಅಂತ ಹೇಳಿಬಿಟ್ಟಿದ್ದಾರೆ, ತಪ್ಪನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಇವ್ರು ಯೋಚನೆ ಮಾಡ್ತಾ ಇಲ್ಲ. ಆಚಾರ್ಯ ಎಷ್ಟು ಹೇಳ್ತಾರೋ ಗೊತ್ತಾ? ತಪ್ಪು ಮಾಡಿದರೆ ಅದು ಹೇಳಿದೆ, ವಿಶ್ವಪಂಚಕ ಮಾಡದೆ ಹೋದರೆ ದೋಷ ಹೇಳಲೇ ಇಲ್ಲ, ಮಾಡಿದ್ರೆ ಗುಣ ಹೇಳಿಬಿಟ್ಟು ಅವ ನೀವು ಮಾಡ್ಬೋದು, ಶಕ್ತಿ ಇದ್ದರೂ ಅದಿಲ್ಲ, ಸರಿಗೋಯ್ತು. ಇಲ್ಲಿ ಹಾಗಲ್ಲ, ಮಾಡದೆ ಹೋದ್ರೆ ಎಷ್ಟು ತಪ್ಪು ಅಂತೇಳಿ, ತಪ್ಪು ಮಾಡಿದ್ರೆ ಎಷ್ಟು ತಪ್ಪು ಅಂತ ಆಚಾರ್ಯ ಹೇಳಿದ. ಗಾಂಧಾರಿ ಒಮ್ಮೆ ಏನು ಮಾಡಿಲ್ಲಂತೆ, ತಪ್ಪೇ ಕಾಸಿ ಮಾಡಿಬಿಟ್ರು. ತಪ್ಪೇ ಕಾಸಿ ಅಂದ್ರೇನು? ದಶಮಿ ವಿದ್ಧ ಇತ್ತು, ದಶಮಿ ವೇದ ಬಂದಿದ್ದರಿಂದ ಮಾಡಬಾರ್ದು, ಬಡದಿಸ್ ಮಾಡಬೇಕಾಗಿತ್ತು, ಅವತ್ತೇ ಮಾಡಿಬಿಟ್ರು. ಏಕಾದಶಿ ತಪ್ಪು ಮಾಡಿದ್ದಕ್ಕೆ ಪನಿಷ್ಮೆಂಟ್ ಆಯ್ತು. ಅದು ಗೊತ್ತಾಯ್ತು. ಬಿಟ್ಟಿದ್ರೆ ಇಲ್ಲೂ ದೊಡ್ಡ ಪನಿಷ್ಮೆಂಟ್ ಇದೆ. ಕಾರಣ ಏನು ಮಾಡ್ತಾರೆ, ಗಲಾಟೆಯಲ್ಲಿ ಬೇಡ ಬಿಟ್ಟಬೇಡ ಅಂತ ಹೇಳಿದರೆ ಅದಕ್ಕೂ ಲ್ಯಾಪ್ಸ್ ಇದೆ. ಅದು ಏನಾಯ್ತು ಶಿಕ್ಷೆ ಅವರಿಗೆ? ತಸ್ಯಾಹ ಪುತ್ರ ಶತಂ ನಷ್ಟಂ. ಅವಳು 100 ಮಕ್ಕಳನ್ನು ಕಳ್ಕೊಳ್ಳೋ ಯೋಗ ಬಂತು. 100 ಗಂಡು ಮಕ್ಕಳನ್ನು ಕೂಡ
ಕಳ್ಕೊಂಡ್ಬಿಟ್ಟು ಯಾತಕ್ಕೆ ತಪ್ಪೇಕಾಸಿ ಮಾಡಿದ್ದಕ್ಕೆ ಅರ್ಥ ಆಯ್ತು. ಆದರೆ ಅದು ಏನಾಯಿತು, ಮಕ್ಕಳು ಕಳ್ಕೊಂಡ್ಲು. ಆದರೆ ತಾನು ಉದ್ಧಾರ ಆಗ್ಲಿಕ್ಕೆ ಚಾನ್ಸ್ ಉಳಿದಿತ್ತು, ಇನ್ನೂ ಕೂಡ ಉದ್ಧಾರ. ಅದನ್ನು ನನ್ನ ಕಡಿಮೆ ದುಃಖರ ಅದು. ಭಾರಿ ದುಃಖ ಪಟ್ಲ, ಎಷ್ಟು ದುಃಖ ಬಂತು, ಕೃಷ್ಣನಿಗೆ ಶಾಪ ಕೊಡೋಷ್ಟು ಟೆಂಪ್ಟ್ ಆಗಿಬಿಟ್ಟು. ಅದು ಎಂದೂ ಕೂಡ ತಪ್ಪನ್ನು ನಿರ್ಣಯ. ಇದೆಲ್ಲ ಯಾರು ಮಾಡಬೇಕಿದೆಲ್ಲ ದೊಡ್ಡವರು ಸೇರಿ ಅವ್ರು ಸೇರಿದಿರ್ತಾರೆ, ಮಾಡೋದು ಸಾಧ್ಯ. ಅಷ್ಟು ಸೇರಬೇಕು. ಇವತ್ತು ಗೌರ್ಮೆಂಟ್ ಎಷ್ಟೇ ಆಗಲಿ, ಒಂದು ವಿರೋಧ ಪಕ್ಷಗಳು ಸೇರ್ತಾರೆ. ಕಾವೇರಿ ವಿಷಯ ಬಂತು, ವಿರೋಧ ಪಕ್ಷ ಸೇರ್ತಾರೆ, ಗೊತ್ತಾರೆ. ಸೇರದೆ ಹೋದರೆ ಅವ್ರು ಒಟ್ಟು ನೆಕ್ಸ್ಟ್ ಎಲೆಕ್ಟೇ ಆಗಲ್ಲ, ಸೇರ್ತಾರೆ. ಅದೇ ಇಲ್ಲೂ ಕೂಡ ಏನು ಮಾಡಬೇಕು, ಎಲ್ಲದಕ್ಕೂ ಸೇರೋದು ಬೇಡ, ಇದಕ್ಕೆ ಸೇರಬೇಕು. ಅವರೇ ಸೇರಬೇಕು ಅಂತಿಲ್ಲ, ಅಧಿಕೃತ ಪ್ರತಿನಿಧಿ ಕೊಟ್ಟರು ಸಾಕು. ಇವ್ರನ್ನ ಕಳಿಸ್ತಾರೆ, ಚರ್ಚೆ ಮಾಡಿ ಮಾಡ್ತಾನೆ ಇಲ್ಲ. ಇದು ಇಂಪಾರ್ಟೆನ್ಸ್ ಗೊತ್ತಿಲ್ಲ ಅಂತ ಆಯ್ತಲ್ಲ. ಎಷ್ಟು ಇಂಪಾರ್ಟೆಂಟ್ ಅಲ್ಲ ಅಂದರೆ ನಮ್ಮ ಮಾಡಿ ಅಂತ ಯಾಕೆ ಹೇಳ್ತೀರಿ? ಹಾಗಿದ್ರೆ ಬಿಟ್ಟೇ ಬಿಡ್ತೀವಿ ಅಂತಾರೆ. ಆಮೇಲೆ ಜನ ಅರ್ಥ ಮಾಡ್ಕೊತಾರೆ. ಇಷ್ಟು ಇಂಪಾರ್ಟೆಂಟ್ ಆಗಿದ್ದರೆ ಡಿಸಿಷನ್ ತೊಗೋತಿದ್ರು, ತೊಗೊಂಡಿಲ್ಲ ಅಂದಮೇಲೆ ಏನರ್ಥ? ಇಂಪಾರ್ಟೆಂಟ್ ಅಲ್ಲ, ಬಿಟ್ಟುಬಿಟ್ರೆ. ವಿಷ್ಣು ಪಂಚಕಬ್ಬಿಗೆ ಈ ರೀತಿ ಗಲಾಟೆ ನೋಡಿದರೆ ಎಲ್ಲರೂ ನೋಡಿಲ್ಲ ಗಲಾಟೆ. ಆ ಸ್ಥಿತಿ ಬರುತ್ತೆ ಕೊನೆಗೆ. ಅದು ಯಾರೋ ಆ ಬಗ್ಗೆ ಯೋಚನೆ ಮಾಡ್ತಾರೆ. ಅದೇ ನಿಮ್ಗೆ ಯಾಕೆ ಡೌಟು, ನಾವು ಮಾಡ್ದೆ ಮಾಡಿ ಅಂದ್ಬಿಟ್ಟು. ದೇವ ಆಚಾರ ಹಾಗೆ ಹೇಳಿಲ್ವಲ್ಲ, ಒಬ್ಬ ದೇವ್ರದೇ ಮಾಡಿ ಅಂತ ಹೇಳಿಲ್ಲ, ಆಚಾರ ಹೇಳಿಲ್ಲ. ಅದು ಬೇರೆ ನಿಮಗೆ ಡೌಟ್ ಬಂದರೆ ಪರಿಹಾರ ಅವರೇ ಕೊಟ್ಬಿಟ್ರೆ ಹೊರತು ದೊಡ್ಡವ್ರು ಮಾಡ್ದೆ ಮಾಡಿ ಅಂತ ಹೇಳಿಲ್ಲ. ದೊಡ್ಡವ್ರು ಮಾಡ್ದೆ ಮಾಡಿ ಅಂತ ಹೇಳಿ ಮುಗಿದು ಹೋಗ್ತಿತ್ತು. ಅದು ಎರಡನೇ ಪಕ್ಷ ಮಾಡಿ ಅಂತ ಆಚಾರ ಹೇಳಿದ್ದರಿಂದ ಸೊಲ್ಯೂಷನ್ ಕೊಟ್ಟರು ಅವರೇ. ಈಗ ಆಚಾರ ಕೊಟ್ಟು ಸೊಲ್ಯೂಷನ್ ಅಡಾಪ್ಟ್ ಮಾಡೋದು ಹೋದರೆ ನಾವು ಆಚಾರ್ಯರು ಅನುಯಾಯಿಗಳಿಗೆ ಆಗ್ತೀವಿ ನಾವೀಗ. ಅದಕ್ಕೆ ನೀವು ಏನೇ ಹೇಳಿ ಸೀರಿಯಸ್ ವಿಚಾರ ಮಾಡಬೇಕೋ ಬೇಡ. ನಮ್ಗೆ ಡೌಟೇ ಬಂದಿಲ್ಲ ಅಂತಿದ್ರೆ ಮಾತ್ರ ಇನ್ನೊಂದು ಮಟ್ಟ ಇಗ್ನೋರ್ ಮಾಡಿದಾಗ ಆಗಲಿಲ್ಲ. ಹಾಗಿದ್ರೆ ಅವ್ರ ವ್ಯಕ್ತಿಗಳೆಲ್ಲ ಅದು ಕನ್ಸಿಡರ್ ಮಾಡಿದಾಗ ಆಗಲಿಲ್ಲ. ಹಾಗಿದ್ರೆ ಸೇರಲೇಬಾರ್ದು, ಯಾವುದಕ್ಕೂ ಸೇರಬಾರ್ದು. ಕಂಟಿನ್ಯೂ ಮಾಡ್ಕೊಂಡು ಓಡಾಡ್ಬೇಕಷ್ಟು ಮಾಡಿ. ತಪ್ಪದು ಹೇಳಿದ ನಾನು. ಆ ಬಗ್ಗೆ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಯಾವುದಕ್ಕಿಲ್ಲ, ಅದು ತಪ್ಪು ಹೋಗ್ಬಿಟ್ಟಿದೆ. ಬೇರೆ ಏನೋ ಕಾರಣಗಳು ಸೇರ್ಕೊಂಡ್ಬಿಟ್ಟು ತಪ್ಪು ಹೋಗಿದ್ದಕ್ಕೆ ಸಫರರ್ಸ್ ಯಾರಿದ್ದಕ್ಕೀಗ? ಸಫರರ್ಸು ಇಬ್ಬರು ಪ್ಯಾಸೆಂಜರ್ ಗಲಾಟೆ ಮಾಡ್ತಾ ಕೊಡ್ತಾರೆ. ಉಳಿದವ್ರು ಬೇಗ ಹೋಗಬಾರಯ್ಯ, ನಮಗೆ ಬೇರೆ ಗೊತ್ತಾಗುತ್ತೆ ಅಂತಾರಲ್ಲ. ಹಾಗಾಗಿ ಕರ್ಮಣಿ ಅಕರ್ಮ ಯಃ ಪಶ್ಯೆ ಅಕರ್ಮಣಿ ಚ ಕರ್ಮ ಯಃ ಸಬುದ್ಧಿಮಾನ್ ಮನುಷ್ಯೇಷು ಸಂಯುಕ್ತ ಕೃಷ್ಣ ಕರ್ಮ ಕೃತೆ. ಕರ್ಮಣಿ ಅಕರ್ಮ ಯಃ ಮುಂದೆ ಹೇಳ್ತಾರೆ. ಬಂಧಕತ್ವ ಅಥವಾ ವಿವಿಚ್ಯ ಕರ್ಮಾದಿ ಬೋದ್ಧವ್ಯ ಮಿತಿ. ಅದು ವಿವಿಚ್ಯ ಅಂದ್ರೆ ಏನು? ಪ್ರತ್ಯೇಕವಾಗಿ ಅರ್ಥ ಮಾಡೋಕ್ಕೆ. ಇದು ಧರ್ಮ, ಇದು ಕರ್ಮ, ಇದು ಅಕರ್ಮ ಅಲ್ಲ, ವಿಕರ್ಮ ಅಲ್ಲ, ಇದು ವಿಕರ್ಮ, ಅಕರ್ಮ ಅಲ್ಲ, ವಿಕರ್ಮ ಅಲ್ಲ, ಅದೇ ತಿಳ್ಕೊಬೇಕು. ವಿವಿಚ್ಯ ಅಂದ್ರೆ ಏನು? ಯಾವನು ಡಿಫ್ರೆನ್ಷಿಯೇಟ್ ಮಾಡ್ಲಿಕ್ಕೆ ಬಂದಾಗಲೇ ಜ್ಞಾನಿ ಅಂತ ಅರ್ಥ ಅವನು. ಗೊತ್ತಾಯ್ತಾ? ಎಲ್ಲ ನೆಟ್ಟಿದ್ರು 5-6 ಟೈಪು, ಎಲ್ಲ ಹಾಲು ಅಂತ ತಿಳ್ಕೊಂಬಿಟ್ಟ. ಜ್ಞಾನಿ ಅಲ್ಲ ಅವನು. ಒಂದು ಕಾಯಿ ಹಾಲು ಬೇರೆ, ಹಸುವಿನ ಹಾಲು ಬೇರೆ, ಎಮ್ಮೆ ಹಾಲು ಬೇರೆ, ಡೈರಿ ಹಾಲು ಬೇರೆ, ಆಮೇಲೆ ಸುಣ್ಣದ ನೀರು ಬೇರೆ, ಎಕ್ಕೆ ಹಾಲು ಬೇರೆ ಇಟ್ಟಿದ್ದವನು. ಯಾವ್ದಾರು ಕೊಡೋದು ಗತಿ ಏನಾಗುತ್ತೆ ಅವ್ರಿಗೆ? ಅದೇನು ಜ್ಞಾನಿ ಆಗ್ತಾನೆ ಅವನಿಗ? ದೊಡ್ಡ ಸವಾಲು. ಇವತ್ತು ಗೊತ್ತಿಲ್ಲದೆ ಎಲ್ಲರೂ ತೊಗೋತಿರೋದು ಹಾಗಾಗಿದೆ. ಪರೀಕ್ಷೆ ಮಾಡಬೇಕಾದವ್ರು ಮಾಡದೆ ಕೊಟ್ಟಿರೋದ್ರಿಂದ ಎಲ್ಲರೂ ವಿಷ ತಿಂದಾಗುತ್ತೆ. ನಾವು ಅದು ಇದು ವಿಷ ಅಲ್ಲ, ತೊಗೊಳ್ಳೋ ಫುಡ್ಡೇ ವಿಷ. ದ್ವಾದಶೋತ್ರ ಹೇಳಿದರೆ ಪರಿಹಾರ ಆಗುತ್ತೆ ಅಂತ ಹೇಳಿದಾರಲ್ಲ, ಅದ್ರ ದ್ವಾದಶೋತ್ರ ಹೇಳೋದ್ರಿಂದ ಒಂದು ಹಂತದ ಇದು ಕಳ್ಕೊಂಡ್ಬಿಡು ಪರಿಹಾರ ಕಂಡಾಗ ಲೆಕ್ಕ. ವಿಷ ಪರಿಹಾರಕ್ಕೆ ಹೇಳಿರೋದು ಅವ್ರನ್ನ. ವಿಷ ಇದೆಯಲ್ಲ ಇವತ್ತು, ಗ್ಯಾರಂಟಿ ವಿಷ ಇದೆ ಅಂತ ಡೌಟ್ ಯಾರಿಗೂ ಇಲ್ಲ. ಏನಿದೆ? 100% ಗ್ಯಾರಂಟಿ. ನಿಷಿದ್ಧ ಕರ್ಮ ಬಂಧಕತ್ವ. ಕವಯೋಪಿ ಅತ್ರ ಮೋಹಿತಾ ಅಶಕ್ಯಂ ಚ ಏತತ್ ಜ್ಞಾತುಮಿತ್ಯಾಹ. ಎಕ್ಸ್ಪರ್ಟ್ಸ್ ಒಪಿನಿಯನ್ ಡಿಫರ್ ಆದರೆ ಕೋರ್ಟ್ನಲ್ಲಿ ಆಯ್ತಲ್ಲ, ಇಬ್ಬರು ಒಂದು ಹೇಳಿ ಒಬ್ಬರು ಬೇರೆ ಹೇಳಿದರು. 3 ಜನ ದೊಡ್ಡ ಮೆಜಾರಿಟಿ ತಗೋಬೇಕು. ಅಶಕ್ಯಂ ಚ ಏತದ್ ಜ್ಞಾತುಮಿತ್ಯಾಹ. ಹಾಗೆ ಒಂದು ಕೆಲಸ ಮಾಡೋಣ, ಯೋಚನೆ ಮಾಡಿ 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 ನಾವೇ ತಿಳ್ಕೊಬೋಣ ಅಂದರೆ ಸಾಧ್ಯನೇ ಇಲ್ಲ. ಏನಾಗಬೇಕದು? ಏನಾಗಬೇಕು? ಕೆಲವು ರೋಗ ಇರ್ತದೆ, ಸ್ವಲ್ಪ ಬಿಟ್ಟುಬಿಡು ವಾಸಿ ಆಗೋ ಚಾನ್ಸ್ ಇದೆ ಅಂತ ಹೇಳ್ತಾರೆ. ಸರ್ಜರಿನೇ ಮಾಡಬೇಕಾದ ರೋಗಕ್ಕಿಲ್ಲ ಇಲ್ಲ, ಮಾಡಿಕೊಂಡ್ರೆ ಮುಂದೆ ಇನ್ನೂ ಕಾಂಪ್ಲಿಕೇಶನ್ ಆಗುತ್ತೆ ಅಂತ ಹೇಳ್ತಾರಲ್ಲ. ಹಾಗೆ ಏನಿದೆ ಅದು ಎಂದರೆ ಕೆಲವಿದೆ. ಈಗ ಕೆಲವು ಗಹನ ಅಲ್ಲ, ಶಾಪದಿಂದಾಗಿ ಗಹನ ಆಗುತ್ತೆ. ಗೊತ್ತಾಯ್ತಾ? ಉದಾಹರಣೆಗೆ ವಸ್ತು ಸರಳವಾಗಿದೆ, ಇವ್ರು ಕಣ್ಣು ಸರಿಯಾಗಿ ಕಾಣ್ತಾ ಇಲ್ಲ, ಅಡ್ಡ ಇರೋ ಕಟ್ಟಿಬಿಟ್ಟಿದ್ದಾರೆ, ಅದಕ್ಕೆ ಅರ್ಥ ಆಗ್ತಾ ಇಲ್ಲ. ಆದರೆ ವಸ್ತುವಿನಲ್ಲಿ ಪ್ರಾಬ್ಲಮ್ ಇಲ್ಲ, ಇವನಲ್ಲಿ ಪ್ರಾಬ್ಲಮ್ ಇದೆ. ಅದಕ್ಕೆ ಶಾಪ, ಅದು ಇವನೇ ಶಾಪ ಬಂದಿದೆ ಒದ್ದಾಡ್ತಿದ್ದಾನೆ ಅಷ್ಟೇ. ಉಳಿದವರೇ ಸರಿ ಕಾಣುತ್ತೆ. ಈಗ ಕರ್ಮದ ಗತಿ ಹಾಗಲ್ಲ. ಏನದು? ಇಟ್ಸ್ ಸೆಲ್ಫ್ ವೆರಿ ಡಿಫಿಕಲ್ಟ್. ಬೆಟ್ಟ ಹತ್ತದಿದೆ, ಏನೇನದು ಡಿಫಿಕಲ್ಟ್. ಇದು ಕಣ್ಣು ಕಾಣೋದಿಲ್ಲ, ದಾರಿ ಓಡಾಡೋದೇ ಡಿಫಿಕಲ್ಟ್ ಅವ್ರಿಗೆ. ಸಮಸ್ಯೆ ಇರೋದು ಅವನ ಹತ್ರ, ದಾರಿಯೊಳಗೆ ಸಮಸ್ಯೆ ಇಲ್ಲ, ಅಲ್ಲಿ ಅದರೊಳಗೆ ಸಮಸ್ಯೆ. ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲಿ ಅದಕ್ಕೆ ಉತ್ತರ. ಶಾಪಾದಿಗಳಿಂದ ಆಗಿದ್ದಲ್ಲ ಇದು. ಬೈ ನೇಚರ್ ಕರ್ಮ ಅರ್ಥ ಮಾಡೋದು ಭಾರಿ ಕಷ್ಟ. ಕರ್ಮದ ಪರಿಜ್ಞಾನ ತುಂಬ ಕಷ್ಟ. ಅಶಕ್ಯಂಚ ಏತದ್ ಜ್ಞಾತುಮಿತ್ಯಾಹ ಗಹನೆ. ಅದಕ್ಕೆ ಅಶಕ್ಯ, ಇಂಪಾಸಿಬಲ್ ಬೇರೆ, ಡಿಫಿಕಲ್ಟ್ ಬೇರೆ, ಈಸಿ ಬೇರೆ. ಎಷ್ಟೋ ಸರ್ತಿ ಕೆಲವರು ಇರ್ತಾರೆ, ಭಾರಿ ಬುದ್ಧಿವಂತ ಇರ್ತಾರೆ, ದಡ್ಡ ಇರ್ತಾರೆ. ಪಾಪೇರು ಭಾರಿ ಸುಲಭ ಇದೆ,
ಓದದೇ ಇದ್ದವರಿಗೆ ಅದು ಸುಲಭವನಿಗೆ ಅಫೆಕ್ಟ್ ಆಗಲ್ಲ, ಯಾಕೆ ಓದೇ ಇಲ್ಲ ಅವನು. ಆ ಪ್ರಾಬ್ಲಮ್ ಯಾರಿಗೆ ಸುಲಭ ಕಷ್ಟ ಅಂಬೋದು ಯಾರಿಗೆ ಅದು ಓದ್ದವ್ರಿಗೆ ಅಷ್ಟೇ. ಕೆಲವು ಡಿಫಿಕಲ್ಟ್ ಹೇಗೆ ಓದ್ದವನಿಗೂ ಡಿಫಿಕಲ್ಟ್ ಆಗುತ್ತೆ, ಅದು ಪ್ರಾಬ್ಲಮ್. ಅಂಥ ಆ ಕರ್ಮ ಯಾವುದಕ್ಕೆ ಸೇರುತ್ತೆ ಈಗ? ಆ ಗುಂಪಿಗೆ ಸೇರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಏಕಾದಶಿ ಇದೆ, ಬೆಸ್ಟ್ ಎಕ್ಸಾಂಪಲ್ ಈಗ ಗೊತ್ತಾಯ್ತಿಲ್ಲ. ಡಿಸೈಡ್ ಮಾಡೋಕ್ಕಾಗ್ತಾ ಇಲ್ಲ ಏನರ್ಥ? ಗಹನ. ಈಗ ದೊಡ್ಡವ್ರ ಹತ್ತ ಗಹನ ತಿಳ್ಕೊಬೇಕಾದ್ರೆ, ತಿಳ್ಕೊಂಡ್ರೆ ಏನಾಗುತ್ತಾಗ ಸಾಧನೆ ಆಗುತ್ತೆ. ಇಲ್ಲೇ ಸಾಧನೆ ಮಿಸ್ ಆಗಿಬಿಡುತ್ತೆ, ಸಂತತಿ ನಾಶವಾಗುತ್ತೆ ಅಂದ್ರೆ ಏನರ್ಥ ಅದಕ್ಕೆ? ಕಮ್ಯುನಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಅರ್ಥ. ಅದೇ ತಾನೇ ಆಗ್ತಿರೋದು ಈಗ. ಇವತ್ತು ಮಾಧವರು ಆ್ಯಕ್ಚುಲಿ ಲೆಕ್ಕದ ಪ್ರಕಾರನೇ ಕೆಲವು ಲಕ್ಷ ಕೋಟಿಗಟ್ಟಲೆ ಇಲ್ಲ ಮಾಧವರು, ಗೊತ್ತಾಯ್ತಾ? ಲೆಕ್ಕಿಲ್ಲ, ಲಕ್ಷಗಟ್ಟಲೆ. ಅದರಲ್ಲಿ ಅವಾರ್ಡ್ ಮಾಡಿಬಿಟ್ರೆ ಥೌಸಂಡ್ಸು ಸಿಗೋದಿಲ್ಲ, ಲಕ್ಷಗಳು ಬೇಡ, ಥೌಸಂಡ್ಸು ಸರಿಯಾಗಿ ತೆಗೆದಿಲ್ಲ. ಆ ಸ್ಥಿತಿ ಆಗಿ ಡಿಮಿನಿಷ್ ಆಯ್ತಾ ಇಲ್ಲ ಈಗ? ಕಮಿಟಿ ಡಿಮಿನಿಷ್ ಆಗ್ತಾ ಬಂತಲ್ಲ, ಅದೇ ಪ್ರಭಾವ. ಅದ್ರ ಮಾಡಿದರೆ ಸರಿ ಹೋಗೋದು. ಬರೀ ಯಾವುದಾದ್ರು ಗೋತ್ರಗಳೇ ಹೋಗ್ತಾ ಇದೆ, ಎಷ್ಟೋ ಗೋತ್ರಗಳೇ ಕ್ಯಾನ್ಸಲ್. ಕಡಿಮೆ ಇರ್ತಾರವ್ರು ಪಾಪ, ನಿಲ್ಲಿಸ್ಬಿಟ್ರೆ ವಾಶೌಟ್ ಆಗುತ್ತೆ. ಕರ್ಮಣ್ಯಕರ್ಮಯ ಪಶ್ಯೆ. ಈಗ ನೆಕ್ಸ್ಟ್ ಇದು ಒಂದು ಸ್ಟೇಜ್ ಆಯ್ತು, ಈಗ ಇನ್ನೂ ಇದೆ, ಈಗ ಹೊತ್ತಾಯ್ತು. ಈಗ ನಾಳೆ ದಿವಸ ಅದು ಕಂಟಿನ್ಯೂಷನ್. ಇದಿಷ್ಟು ತಿಳ್ಕೊಳ್ಳೋ ಶ್ಲೋಕ ಎಷ್ಟು ಡಿಫಿಕಲ್ಟ್ ಇದೆ, ಆ ಶ್ಲೋಕನೇ ಡಿಫಿಕಲ್ಟು. ಇನ್ನು ಅರ್ಥ ಮಾಡ್ಕೊಂಡು ಕರ್ಮ ಹೇಗಿರುತ್ತೆ ಇದಕ್ಕೆ ಅರ್ಥ ಮಾಡೋದು ಎಲ್ರಿಗೂ ಸಾಧ್ಯವಾಗಿಲ್ಲ, ಗೊತ್ತಾಯ್ತಾ? ಈ ಭಯಂಕರ ಅರ್ಥ. ಗೀತಾದ ಪ್ರತಿ ಶ್ಲೋಕನೂ ಕನ್ಫ್ಯೂಸ್ ಮಾಡ್ಕೊಂಡು ಭಾಷೆ ಬರೋದವ್ರು ಇದ್ದಾರೆ, ಪ್ರತಿ ಶ್ಲೋಕನೂ ಸಮಸ್ಯೆ ಮಾಡ್ಕೊಂಡವ್ರು ಇದ್ದಾರೆ. ಇದು ಬಂದಾಗಂತೂ ಭಾರಿ ಕುರುಡ. ಅಲ್ಲಿ ಇಲ್ಲಿ ಎಡೋದಿಲ್ಲ, ಎಲ್ಲಿ ಎಡೋತಾರೆ? ಹೆಜ್ಜೆ ಹೆಜ್ಜೆಗೂ ಎಡುತ್ತಾರೆ. ಅದಕ್ಕೆ ಒಂದು ಗೈಡೆನ್ಸ್ ಬೇಕೇ ಬೇಕು.